ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. 2 ತಿಂಗಳ ವಿರಾಮದ ನಂತರ ಮತ್ತೆ ನಿಮ್ಮ ವಾರ್ಡ್ ಪ್ರಾಬ್ಲಮ್ ನಿಮ್ಮ ಮುಂದೆ ಬಂದಿದೆ. ನಿಮಗೆಲ್ಲ ತಿಳಿದಿರುವಂತೆ ಲೋಕಸಭಾ ಚುನಾವಣೆ ಎದುರಾದ ಹಿನ್ನೆಲೆಯಲ್ಲಿ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. ಈಗ ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶವೂ ಪ್ರಕಟವಾಗಿದೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಮತ್ತೆ NDA ಸರ್ಕಾರ ಅಧಿಕಾರ ವಹಿಸಿಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳು ಮುಗಿದ ಕಾರಣ ನಮ್ಮ ನಗರ ಸಮಸ್ಯೆಗಳ ಬಗ್ಗೆ ಮತ್ತೆ ನಾವು ಗಮನ ಹರಿಸೋಣ. ಹಾಗಾಗಿಯೇ ಮತ್ತೆ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಪುನರಾರಂಭವಾಗಿದೆ. ವೀಕ್ಷಕರೇ, ಇಂದು ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ. ಈ ವಾರ್ಡಿನಲ್ಲಿರೋ ಸಮಸ್ಯೆಗಳು ಇಡೀ ರಾಜ್ಯಕ್ಕೆ ಆಗಿ ಉಳಿಯುವಷ್ಟಿವೆ. ಒಂದು ನಾಗರಿಕ ಪ್ರಪಂಚದಲ್ಲಿ ಯಾವೆಲ್ಲ ಸಮಸ್ಯೆಗಳು ಇರಬಾರದೋ ಆ ಎಲ್ಲ ಸಮಸ್ಯೆಗಳು ಈ ವಾರ್ಡಿನಲ್ಲಿವೆ. ಇನ್ನು ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದರೆ ಏನೆಲ್ಲ ಸಮಸ್ಯೆ ಎದುರಾಗಲಿದೆ ಎಂಬುದಕ್ಕೆ 7ನೇ ವಾರ್ಡ್ ಉತ್ತಮ ನಿದರ್ಶನ. ಇಲ್ಲಿರೋ ಸಮಸ್ಯೆಗಳೇನು ಎಂದು ಕೇಳುವುದಕ್ಕಿಂತ ಈ ವಾರ್ಡಿನಲ್ಲಿ ಇಲ್ಲದ ಸಮಸ್ಯೆಗಳೇನು ಎಂದರೆ ಸೂಕ್ತವಾಗಿರುತ್ತದೇನೋ. ಲಾಂಗ್ ಗ್ಯಾಪ್ ನಂತರ ಆರಂಭವಾದ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಈ ವಾರ್ಡಿನ ಪ್ರತಿ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡುತ್ತದೆ. ಅಷ್ಟೇ ಅಲ್ಲ, ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ನಗರಸಭೆಯೊಂದಿಗೆ ನಿರಂತರವಾಗಿ ಹೋರಾಟವನ್ನೂ ಮಾಡಲಿದೆ. ಹಾಗಾದರೆ ಈ ವಾರ್ಡಿನಲ್ಲಿರುವ ಸಮಸ್ಯೆಗಳಾದರೂ ಏನು ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಿಮ್ಮ CTV ನ್ಯೂಸ್ ನಗರದ ಸಮಸ್ಯೆಗಳ ಅನಾವರಣ ಮಾಡುತ್ತಿದ್ದ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮತ್ತೆ ಆರಂಭವಾಗಿದೆ. ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ 11 ವಾರ್ಡ್ಗಳ ಸಮಸ್ಯೆಗಳನ್ನ ಅನಾವರಣ ಮಾಡಲಾಗಿತ್ತು. ಅವುಗಳಲ್ಲಿ ಬಹುತೇಕ ಸಮಸ್ಯೆಗಳು ಪರಿಹಾರವಾಗಿವೆ. ಪರಿಹಾರ ಆಗಬೇಕಾದ ಸಮಸ್ಯೆಗಳು ಇನ್ನೂ ಬಹಳಷ್ಟಿವೆ. ಈ ಸಮಸ್ಯೆಗಳು ಪರಿಹಾರ ಆಗದಿರುವುದಕ್ಕೆ ಅಧಿಕಾರಿಗಳ ಬದ್ಧತೆಯೇ ಕಾರಣವಾಗಿದೆ. ನಮ್ಮ ನಗರಸಭೆ ಅಧಿಕಾರಿಗಳು ತಾವು ಕಚೇರಿಯಲ್ಲಿ ಕುಳಿತಿರುವ ಸೀಟು ಬಿಟ್ಟು ನಗರದೊಳಗೆ ಬಂದರೆ ನಗರದಲ್ಲಿರುವ ಸಮಸ್ಯೆಗಳು ಕಣ್ಣಿಗೆ ರಾಚುತ್ತವೆ. ಆಗಲಾದರೂ ಅವರಿಗೆ ಸಮಸ್ಯೆಗಳನ್ನ ಪರಿಹರಿಸಬೇಕು ಎಂಬ ಆಲೋಚನೆಯಾದರೂ ಬರುತ್ತಿತ್ತೇನೋ. ಆದರೆ ಅಧಿಕಾರಿಗಳು ಮಾತ್ರ ಕಚೇರಿ ಬಿಟ್ಟು ಹೊರಬಂದ ನಿದರ್ಶನಗಳು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇಲ್ಲ. ಹೋಗಲಿ, ಮಾಧ್ಯಮಗಳು ಮಾಡುವ ಸುದ್ದಿಗಳನ್ನ ನೋಡಿದಾಗಲಾದರೂ ನಗರದಲ್ಲಿ ಜ್ವಲಂತವಾಗಿ ಕಾಡುತ್ತಿರುವ ಸಮಸ್ಯೆಗಳು ಈ ಅಧಿಕಾರಿಗಳ ಗಮನಕ್ಕೆ ಬರುತ್ತವೆ. ಆಗಲಾದರೂ ಅವುಗಳ ಪರಿಹಾರಕ್ಕೆ ಗಮನ ಹರಿಸಬಹುದಿತ್ತು. ಆದರೆ ಆ ಕೆಲಸವೂ ಆಗಿಲ್ಲ. ಇನ್ನು ಸಭೆಗಳಲ್ಲಿ ಸದಸ್ಯರು ಅಧಿಕಾರಿಗಳ ಗಮನಕ್ಕೆ ತಂದಾಗಲಾದರೂ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಬಹುದಿತ್ತು. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿಲ್ಲ, ಮಾಡುವ ಪ್ರಯತ್ನವೂ ನಡೆದಿಲ್ಲ. ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ನಾಗರಿಕ ಸೇವೆಯಲ್ಲಿ ಎಷ್ಟು ಬದ್ಧರಾಗಿದ್ದಾರೆ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಬೇಕೆ. ಈಗ ವಾರ್ಡಿನ ಅಸಲಿ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ. ಎಲ್ಲಿ ಕಾಣ್ತಾ ಇದೆಯಲ್ಲ ಬ್ಯಾರಿಕೇಡ್, ಇದನ್ನೊಮ್ಮೆ ನೋಡಿ. ಅರೆ, ಇದೇನಿದು? ರಸ್ತೆಗೆ ಅಡ್ಡವಾಗಿ ಯಾಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಅನ್ನೋ ಸಂಶಯ ಕಾಡುತ್ತಾ ಇದೆಯೇ? ಸಂದೇಹವೇ ಬೇಡ, ಅದು ಬ್ಯಾರಿಕೇಡ್. ಅದನ್ನ ರಸ್ತೆಗೆ ಹಾಕಲಾಗಿದೆ. ಆದರೆ ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಇದು ಗಂಗನಮಿದ್ದೆ ಮುಖ್ಯ ರಸ್ತೆ. ಈ ರಸ್ತೆ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಾದ ನಂದಿ ಬೆಟ್ಟ, ಮುದ್ದೇನಹಳ್ಳಿಯಂತಹ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ಬ್ಯಾರಿಕೇಡ್ ಹಾಕಲಿದೆಯಾ ಎಂದು ಕೇಳಬೇಡಿ. ಯಾಕೆಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ದೇವಾಲಯ ಆರಂಭವಾಯಿತಲ್ಲ, ಆಗಿನಿಂದ ಜಿಲ್ಲೆಯಲ್ಲಿ ಸಹಜವಾಗಿಯೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ವಾರದ ಕೊನೆಯ ದಿನಗಳಾದ ಶನಿವಾರ ಮತ್ತು ಭಾನುವಾರ ಬಂದರೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಪ್ರವಾಸಿಗರು ನಂದಿ ಬೆಟ್ಟ, ಮುದ್ದೇನಹಳ್ಳಿ ನೋಡಿಕೊಂಡು ಈಶಾ ದೇವಾಲಯ ವೀಕ್ಷಿಸಲು ಹೋಗುವುದು ರೂಢಿ. ಹೀಗೆ ಹೋಗಬೇಕಾದ್ರೆ ಅವರು ಇದೇ ಗಂಗನಮಿದ್ದೆ ರಸ್ತೆಯ ಮೂಲಕ ಸಾಗಬೇಕು.
ಹಾಗೆ ಬರುವ ವಾಹನಗಳು ಇದೇ ಕಿರಿದಾದ ರಸ್ತೆಯ ಮೂಲಕ ಸಾಗಬೇಕು. ಒಂದು ವಾಹನ ಸಂಚರಿಸಲು ಮಾತ್ರ ಅವಕಾಶವಿರುವಷ್ಟಡಿ ಇರುವ ಈ ರಸ್ತೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ವಾಹನಗಳು ಬಂದು ಸಂಚಾರ ಅಸ್ತವ್ಯಸ್ತವಾಗುವುದು ಪ್ರತಿ ಶನಿವಾರ ಮತ್ತು ಭಾನುವಾರ ಸರ್ವೇ ಸಾಮಾನ್ಯವಾದ ವಿಷಯವಾಗಿದೆ. ಅಲ್ಲದೆ ಹೀಗೆ ಸಂಚಾರ ಅಸ್ತವ್ಯಸ್ತವಾದ ಪ್ರತಿ ಬಾರಿಯೂ ನಿಂತಿರುವ ವಾಹನ ಚಾಲಕರು ಸೋಮನಿರದೆ ಹಾರನ್ ಹೊಡೆಯುವುದು ಅಷ್ಟೇ ಸಾಮಾನ್ಯ. ಇದರಿಂದ ವಾಹನಗಳ ಶಬ್ದದ ಜೊತೆಗೆ ಅತಿಯಾದ ಹಾರನ್ ಕರ್ಕಶ ಶಬ್ದದಿಂದ ಈ ರಸ್ತೆಯ ಉಭಯ ಕಡೆ ಇರುವ ನಿವಾಸಿಗಳಿಗೆ ನರಕ ಯಾತನೆ ಆರಂಭವಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಉಪಯೋಗವಾಗಲಿಲ್ಲ. ಇದರಿಂದ ರೋಸಿ ಹೋದ ಸ್ಥಳೀಯರು ಈ ರಸ್ತೆಯ ಉಭಯ ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಭಾರೀ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸದಂತೆ ಮಾಡಿದ್ದಾರೆ. ಈ ಗಂಗನಮಿದ್ದೆ ರಸ್ತೆ ಕಿರಿದಾದ ರಸ್ತೆಯಾಗಿದೆ. ಇಂತಹ ರಸ್ತೆಯ ಉಭಯ ಕಡೆಗಳಲ್ಲಿಯೂ ಜನವಸತಿ ಪ್ರದೇಶವಿದೆ. ಅದರಲ್ಲೂ ಇಲ್ಲಿ ದಲಿತ ಕಾಲೋನಿ ಇರುವ ಕಾರಣ ಚಿಕ್ಕ ಮಕ್ಕಳು ಮನೆ ಬಾಗಿಲು ದಾಟಿ ಹೊರಬರುವಂತೆಯೇ ಇಲ್ಲ. ಅತಿಯಾದ ವಾಹನ ದಟ್ಟಣೆಯಿಂದ ಯಾವ ಕ್ಷಣದಲ್ಲಿ ಏನು ಆಗಲಿದೆಯೋ ಎಂಬ ಆತಂಕದಲ್ಲಿಯೇ ಜನ ಬದುಕಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಯಿಂದ ಬಸವಳಿದ ಇಲ್ಲಿನ ನಿವಾಸಿಗಳು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಲೇ ಬ್ಯಾರಿಕೇಡ್ ನಿರ್ಮಿಸಿಕೊಂಡಿದ್ದು, ಇದರಿಂದ ಈ ಮಾರ್ಗದಲ್ಲಿ ಭಾರೀ ವಾಹನಗಳಾದ ಬಸ್ಸು, ಲಾರಿಯಂತಹ ವಾಹನಗಳು ಸಂಚರಿಸಲಾಗದೆ ಪರ್ಯಾಯ ಮಾರ್ಗದತ್ತ ಮುಖ ಮಾಡಿತ್ತು. ಕಾರು ಸೇರಿದಂತೆ ಇತರೆ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿವೆಯಾದರೂ ಅವುಗಳಿಂದ ಅಷ್ಟು ಸಮಸ್ಯೆ ಎದುರಾಗಿಲ್ಲ. ಹಾಗಾಗಿ ಸಮಸ್ಯೆ ತಾತ್ಕಾಲಿಕವಾಗಿ ಪರಿಹಾರವಾಗಿದೆ. ಆದರೆ ಸಮಸ್ಯೆ ಇಲ್ಲಿ ಪರಿಹಾರವಾಗಿದೆ ಎಂದರೆ ಮತ್ತೊಂದು ಕಡೆ ಆರಂಭವಾಗಿದೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಪರಿಹಾರವಾದ ಸಮಸ್ಯೆ ಎಲ್ಲಿ ಆರಂಭವಾಗಿದೆ ಅಂತೀರಾ? ಅದನ್ನು ಹೇಳ್ತೀನಿ ನೋಡಿ. ಗಂಗನಮಿದ್ದೆ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿದ ಕಾರಣ ಅಲ್ಲಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಯ್ತಲ್ಲ. ಅಲ್ಲಿಂದ ಸಮಸ್ಯೆ ಆರಂಭವಾಗಿರುವುದು ಇದೇ ರಸ್ತೆಯಲ್ಲಿ. ಇಲ್ಲಿ ನೋಡಿ, ರಸ್ತೆಯ ಸೂಚನಾ ಫಲಕವೇ ಮುರಿದು ಕೆಳಗೆ ಬಿದ್ದಿದೆ. ಇದಕ್ಕೆ ಕಾರಣವೂ ಅದೇ. ಈ ಕಿರಿದಾದ ಮಾರ್ಗದಲ್ಲಿ ಬಸ್ ಸೇರಿದಂತೆ ಭಾರೀ ವಾಹನಗಳ ಸಂಚಾರ ಆರಂಭವಾಯಿತಲ್ಲ. ಆಗಿನಿಂದಲೇ ಈ ರಸ್ತೆಯ ಅಕ್ಕಪಕ್ಕದಲ್ಲಿರೋ ಮನೆಗಳ ಜನರ ನೆಮ್ಮದಿ ಮಾಯವಾಯಿತು. ಈ ರಸ್ತೆಯನ್ನೊಮ್ಮೆ ನೋಡಿ. ಈ ಮಣ್ಣಿನ ರಸ್ತೆಯಲ್ಲಿ ಸತತವಾಗಿ ವಾಹನಗಳು ಸಂಚಾರ ಮಾಡಿದ್ರೆ ಪರಿಸ್ಥಿತಿ ಏನಾಗಬಹುದು ಎಂಬುದು ನಿಮ್ಮ ಅರಿವಿಗೆ ಬರಬಹುದಾ? ಇಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಬೇಕು ಎಂಬ ಕನಿಷ್ಠ ಆಲೋಚನೆಯು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಬಂದಂತಿಲ್ಲ. ಇಂತಹ ಮಣ್ಣಿನ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚಾರ ಮಾಡಿದರೆ ಸ್ಥಳೀಯ ನಿವಾಸಿಗಳ ಸ್ಥಿತಿ ಏನು ಎಂಬುದನ್ನು ಯೋಚನೆ ಮಾಡಿದ ಅಧಿಕಾರಿಗಳು ಇದಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಇದು ನಂದಿ ಸಂಪರ್ಕಿಸೋ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ವಿವಿಧ ಪ್ರದೇಶಗಳಿಗೆ ಹೋಗುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಸಂಚಾರ ಮಾಡಬೇಕು. ರಸ್ತೆ ಮಾರ್ಗ ಸುಗಮವಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಹಿರಿಯರು ಹೇಳಿದ್ದಾರೆ. ಅಲ್ಲದೆ ಮಾನವನ ದೇಹಕ್ಕೆ ನನ್ನ ನಾಡಿಗಳು ಹೇಗೆ ಪ್ರಾಮುಖ್ಯವೋ ಒಂದು ದೇಶದ ಅಭಿವೃದ್ಧಿಗೆ ಸಾರಿಗೆಯೂ ಅಷ್ಟೇ ಮುಖ್ಯ. ಇಂತಹ ದೂರದೃಷ್ಟಿಯಿಂದ ನಗರ ಪ್ರವೇಶ ಮಾಡುವ ರಸ್ತೆಗಳು ವಿಶಾಲವಾಗಿ ನಿರ್ಮಿಸಬೇಕು ಎಂಬ ಅರಿವು ಜನಸಂಖ್ಯೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಆಗಿನ ಜನಪ್ರತಿನಿಧಿಗಳಿಗೆ ಇರಲಿಲ್ಲ. ಆದರೆ ಜನಸಂಖ್ಯೆ ಏರಿದಂತೆ ವಾಹನಗಳ ಸಂಖ್ಯೆಯೂ ಏರಿಕೆಯಾಗಿದೆ. ನವನಾಗರಿಕತೆ ಹೆಸರಿನಲ್ಲಿ ಪ್ರತಿಯೊಬ್ಬರೂ ವಾಹನಗಳಲ್ಲಿಯೇ ಸಂಚರಿಸುವ ಕಾಲ ಇದೀಗ ಎದುರಾಗಿದೆ. ಇಂತಹ ಸಮಯದಲ್ಲಿ ರಸ್ತೆಗಳ ಸಮಸ್ಯೆ ಕಾಡತೊಡಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಪ್ರಮುಖ ಪ್ರವಾಸಿ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಇಲ್ಲವಾಗಿವೆ. ಇರುವ ರಸ್ತೆಗಳು ಅತ್ಯಂತ ಕಿರಿದಾಗಿದ್ದು ಈ ರಸ್ತೆಗಳಲ್ಲಿ ಭಾರಿ ವಾಹನಗಳು ಸಂಚರಿಸುತ್ತಿರುವ ಕಾರಣ ಸ್ಥಳೀಯರು ತೀವ್ರ ಸಮಸ್ಯೆ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಿರಿದಾದ ರಸ್ತೆಯಲ್ಲಿ ಭಾರಿ
ಭಾರಿ ವಾಹನಗಳು ಸಂಚರಿಸುತ್ತಿರುವ ಕಾರಣ ಸ್ಥಳೀಯರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು, ಈ ಸಮಸ್ಯೆ ನಿವಾರಣೆ ಮಾಡುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಅನೇಕ ಬಾರಿ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆದರೆ ನಗರಸಭೆ ಮಾತ್ರ ಇವರ ಸಮಸ್ಯೆಯನ್ನ ಪರಿಹರಿಸುವುದಿರಲಿ, ಆಲಿಸಲು ಮುಂದಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು. ಸರ್, ನನ್ನ ಹೆಸರು ಬಂದು ಚಂದ್ರಿಕಾ ಅಂತೇಳಿ. ಇದು ನಾವು ಬಂದು ವಾರ್ಡ್ ನಂಬರ್ 7 ಫಸ್ಟ್ ಸ್ಟ್ರೀಟಲ್ಲಿ ಇದ್ದೀವಿ. ಈಗ ನಾವು ಇಲ್ಲಿ ಮನೆ ಕಟ್ಟಿ ಒಂದು ಸುಮಾರು ಅಂದರೆ 6 ಇಯರ್ಸ್ ಆಗಿದೆ. 6 ಇಯರ್ಸಿಂದನೂ ಯಾವುದೇ ವೆಹಿಕಲ್ಸ್ ಆಗಲಿ, ಬಸ್ ಆಗಲಿ, ಟಿಪ್ಪರ್ ಆಗಲಿ ಏನೂ ಬರ್ತಿರ್ಲಿಲ್ಲ. ಆರಾಮ್ಸೆ ಆ್ಯಕ್ಚುಲಿ ಈ ರೋಡು ಗೊತ್ತಿರಲಿಲ್ಲ ಜನಗಳಿಗೆ ಯಾರಿಗೂ. ನಾವು ಮನೆ ಕಟ್ಟಾದ್ಮೇಲೆ ಮನೆ ಮುಂದೆ ಓಡಾಡಬೇಕು ಅಂತ ಮಣ್ಣಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಇದೇನು ನಗರಸಭೆಯವ್ರು ಬಂದು ನಮಗೇನು ರೋಡು ಅಂತೇಳಿ ಹಾಕ್ಕೊಟ್ಟಿರಲಿಲ್ಲ. ಈಗ ಒಂದು 6-8 ಮಂತ್ಸಿಂದ ಗಂಗನಮಿದ್ದೆಯಲ್ಲಿ ಬೇಕು ಅಂತೇಳಿ ಅವ್ರು ಆ್ಯಂಗಲ್ ಹಾಕಿ ಕ್ಲೋಸ್ ಮಾಡಿ ಈಗ ನಮ್ಮ ರೋಡ್ ಅಂತೇಳಿ ತೋರಿಸಿದ್ದಾರೆ. ಪ್ರತಿಯೊಂದು ವೆಹಿಕಲ್ಲು, ಬಸ್ಸು, ಟಿಪ್ಪರು, ಪ್ರತಿಯೊಂದು ಹೆವಿ ವೆಹಿಕಲ್ಸ್ ಎಲ್ಲ ಇಲ್ಲೇ ಓಡಾಡ್ತಿದೆ. ಚಿಕ್ಕ ಮಕ್ಳು ಓಡಾಡೋಂಗಿಲ್ಲ, ದೊಡ್ಡವರು ವಾಕ್ ಮಾಡೋಂಗಿಲ್ಲ. ನಮಗೆ ಮನೆ ಮುಂದೆ ನೋಡಿ ನಮ್ಮ ಬಿಲ್ಡಿಂಗ್ ತೋರಿಸ್ಬೇಕು ಅಂದರೆ ನೋಡಿ ಮಣ್ಣು ಹೆಂಗೆ ಎದ್ದಿದೆ ಅಂತಂದರೆ ಈ ರೋಡ್ ಇಲ್ಲ, ಬರೀ ಮಣ್ಣು ರೋಡ್ ಇದೆ. ಹೋಗೋ ಬರೋ ವೆಹಿಕಲ್ಸಿಂದ ನಮ್ಗೆ ಡಸ್ಟ್ ಅಲರ್ಜಿಯಿಂದ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಹುಷಾರಿಲ್ಲ. ಏನು ಹೇಳಿದ್ರು ನಾವು ಸುಮಾರು ಅಂದರೆ DC ಮತ್ತು ಕಮಿಷನರು ಸಾಹೇಬ್ರಿಗೂ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ವಿ. 8 ತಿಂಗಳಾಯಿತು ನಾವು ಕಂಪ್ಲೇಂಟ್ ಮಾಡಿ. ಇಲ್ಲಿವರೆಗೂ ಒಂದು ವಿಸಿಟ್ ಇಲ್ಲ, ಒಂದು ಅದಕ್ಕೆ ಸಾಲ್ವ್ ಏನಾದರೂ ರಿಸಿಕ್ಲೇಷನ್ ಕೊಡ್ತೀವಿ ಅಂದರೆ ಏನು ಕೊಟ್ಟಿಲ್ಲ. ಯಾಕೆಂದರೆ ಸಾಕಾಗ್ಬಿಟ್ಟಿದೆ ನಮಗೆ ಹೇಳಿ ಎಲ್ಲ. ಇವಾಗ ನಾವು ಏನಾದರೂ ಸ್ಟ್ರೈಕ್ ಮಾಡಬೇಕಿನ್ನ ಪ್ರತಿಯೊಂದು ವೆಹಿಕಲ್ ಇಲ್ಲೇ ಬರುತ್ತೆ. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಕ್ಕೆ ಹೇಳಿ. ಇದು ರೋಡ್ ಹಾಕಿ ಏನಿದೆಯೋ ನಾರ್ಮಲ್ ವೆಹಿಕಲ್ಲು, ಅದು ಲೇವಿಟ್ ರೋಡಲ್ಲಿ ಏನು ಓಡಾಡಬೇಕು ಆ ವೆಹಿಕಲ್ ಮಾತ್ರ ಬಿಡಕ್ಕೆ ಹೇಳಿ. PWD ಮಾತ್ರ ರೋಡ್ ಅಲ್ಲ ಇದು. ಸ್ಕೂಲ್ ಬಸ್ ಹೋಗ್ತಿದೆ, KSRTC ಹೋಗ್ತಿದೆ, ಹೆವಿ ವೆಹಿಕಲ್ಸ್ ಹೋಗ್ತಿದೆ, ಟಿಪ್ಪರ್ ಹೋಗ್ತಿದೆ, ಪ್ರತಿಯೊಂದು ವೆಹಿಕಲ್ ಹಿಂಗೆ ಬರ್ತಿದೆ. ಗಂಗನಮಿದ್ದೆ ರೋಡಲ್ಲಿ ಒಂದು ವೆಹಿಕಲ್ ಹೋಗ್ತಿಲ್ಲ. ಅಟ್ಲೀಸ್ಟ್ ಟೂ ವೀಲರ್ಸ್ ಆಯ್ತಾನೋ ಅಲ್ಲಿ ಗಂಗನಮಿದ್ದೆಯಲ್ಲಿ ಹೋಗ್ತಾ ಇಲ್ಲ, ಇಲ್ಲೇ ಬರ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎದುರಾಗಿರುವ ರಸ್ತೆ ಸಮಸ್ಯೆ. ಜಿಲ್ಲೆಯಲ್ಲಿ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಪ್ರವಾಸಿ ತಾಣಗಳಿವೆ. ಚಿಕ್ಕಬಳ್ಳಾಪುರ ರಾಜಧಾನಿ ಬೆಂಗಳೂರಿಗೆ ಅತಿ ಸಮೀಪದಲ್ಲಿದೆ. ಅದರಲ್ಲೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಗಳತೆ ದೂರದಲ್ಲಿದೆ. ಇದರಿಂದ ಸಹಜವಾಗಿಯೇ ಬೆಂಗಳೂರಿನ ನಿವಾಸಿಗಳು ಒನ್ ಡೇ ಟ್ರಿಪ್ ಎಂದೋ ಲಾಂಗ್ ಡ್ರೈವ್ ಎಂದೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳತ್ತ ಆಗಮಿಸುತ್ತಾರೆ. ಹಾಗೆ ಪ್ರವಾಸಿಗರು ಬರುವುದರಿಂದ ಜಿಲ್ಲೆಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಲಾಭವೇ ಆಗಲಿದೆ. ಅಲ್ಲದೆ ಬರುವ ಪ್ರವಾಸಿಗರಿಗೆ ಅಗತ್ಯ ಮತ್ತು ಮೂಲ ಸೌಲಭ್ಯ ಕಲ್ಪಿಸಬೇಕಾದ ಹೊಣೆ ಸ್ಥಳೀಯ ಸಂಸ್ಥೆಗಳ ಮೇಲಿದೆ. ಹಾಗೆ ಮೂಲ ಸೌಲಭ್ಯಗಳಲ್ಲಿ ಮುಖ್ಯವಾದ ರಸ್ತೆ ಸಂಚಾರ ಎಂಬುದು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲವಾಗಿದೆ. ಇದರಿಂದ ಬರುವ ಪ್ರವಾಸಿಗರು ಸಂಕಷ್ಟ ಎದುರಿಸುವ ಜೊತೆಗೆ ಸ್ಥಳೀಯರಿಗೂ ಸಮಸ್ಯೆ ಆಗುತ್ತಿರುವುದು ಮಾತ್ರ ವಿಪರ್ಯಾಸ. ಹೀಗೆ ಕಾಡುತ್ತಿರುವ ರಸ್ತೆ ಸಮಸ್ಯೆಗಳಲ್ಲಿ ಪ್ರಮುಖವಾದ ಸಮಸ್ಯೆಯೊಂದನ್ನು ನೀವು ಈವರೆಗೂ ನೋಡಿದ್ದೀರಿ ಅಲ್ಲವೇ? ಹಾಗಾದರೆ ಇಲ್ಲಿನ ಸಮಸ್ಯೆಗೆ ಪರಿಹಾರ ಏನು ಮತ್ತು ಯಾವಾಗ ಎಂಬ ಬಗ್ಗೆ ಮುಂದೆ ನೋಡೋಣ. ಈಗ ಒಂದು ಚಿಕ್ಕ ವಿರಾಮದ ನಂತರ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್.
ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕಿವಿ, ಮೂಗು ಮತ್ತು ಗಂಟಲು, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಪ್ಟಿಕಲ್ಸ್, ಚರ್ಮರೋಗ ಚಿಕಿತ್ಸೆ, ಅಲ್ಟ್ರಾಸೌಂಡ್ ಮತ್ತು ಸಿಟಿ ಸ್ಕ್ಯಾನಿಂಗ್, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಹೃದಯಶಾಸ್ತ್ರ, ಭೌತ ಚಿಕಿತ್ಸೆ ವ್ಯವಸ್ಥೆಗಳಿಂದ ಕೂಡಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ತುರ್ತು ಸಹಾಯವಾಣಿ ಸಂಖ್ಯೆ 6364464470, ಮತ್ತೊಂದು 6364464471. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಗಂಗನಮಿದ್ದೆ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚಾರ ಮಾಡದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಹಾಗಾಗಿ ಆ ರಸ್ತೆಯ ಸಮಸ್ಯೆ ತಾತ್ಕಾಲಿಕವಾಗಿದೆಯಾದರೂ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿದೆ. ಆದರೆ ಅಲ್ಲಿ ನಿವಾರಣೆಯಾದ ಸಮಸ್ಯೆ ಅದರ ಪಕ್ಕದಲ್ಲಿಯೇ ಇರುವ ಮತ್ತೊಂದು ರಸ್ತೆಯಲ್ಲಿ ಆರಂಭವಾಗಿದೆ. ಈವರೆಗೂ ಗಂಗನಮಿದ್ದೆ ರಸ್ತೆಯ ನಿವಾಸಿಗಳು ಅನುಭವಿಸಿದ ಸಮಸ್ಯೆಯನ್ನು ಇದೀಗ ಅದರ ಪಕ್ಕದಲ್ಲಿಯೇ ಇರುವ ಮತ್ತೊಂದು ರಸ್ತೆಯ ನಿವಾಸಿಗಳು ಅನುಭವಿಸುವಂತಾಗಿದೆ. ಗಂಗನಮಿದ್ದೆ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸುಮಾರು 8 ತಿಂಗಳಾಗಿದೆ. ಆ 8 ತಿಂಗಳಿನಿಂದ ಈ ರಸ್ತೆಯಲ್ಲಿ ಸಮಸ್ಯೆ ನಿತ್ಯ ನಿರಂತರವಾಗಿದೆ. ಹಾಗಾದರೆ ಇಲ್ಲಿನ ಜನರಿಗೆ ಎದುರಾಗುತ್ತಿರುವ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಗಂಗನಮಿದ್ದೆ ರಸ್ತೆಯಲ್ಲಿ ತಾತ್ಕಾಲಿಕ ಪರಿಹಾರ ಪಡೆದ ಸಮಸ್ಯೆ ಇದೀಗ ಈ ರಸ್ತೆಯಲ್ಲಿ ಆರಂಭವಾಗಿದೆ. ಇಲ್ಲಿ ಕಾರ್ನರ್ನಲ್ಲಿದೆಯಲ್ಲ ಮನೆ, ಈ ಮನೆಯ ಮಾಲೀಕರ ಸ್ಥಿತಿ ಹೇಳತೀರದಾಗಿದೆ. ಅವರ ಮಾತಿನಲ್ಲಿ ಈವರೆಗೂ ಕೇಳಿದ್ರಲ್ಲ ಅವರಿಗೆ ಎಂತಹ ಸಮಸ್ಯೆ ಇದೆ ಅನ್ನೋದನ್ನ. ಇಂತಹ ಗಂಭೀರ ಸಮಸ್ಯೆ ನಿವಾರಣೆ ಮಾಡಿ ಅಂತ ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿದ್ರೆ ಈವರೆಗೂ ಇತ್ತ ಗಮನವೇ ಹರಿಸಿಲ್ಲ. ದಿನ ಬೆಳಗಾದರೆ ಈ ಮಾರ್ಗದಲ್ಲಿ ಶಾಲಾ ಬಸ್ಸು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಸೇರಿದಂತೆ ಭಾರೀ ವಾಹನಗಳ ಹಿಂದೆ ಸಂಚಾರ ಆರಂಭವಾಗುತ್ತೆ. ಇಡೀ ದಿನ ವಾಹನ ಸಂಚಾರ ಇರೋದ್ರಿಂದ ಮನೆಯ ಬಾಗಿಲು ತೆಗೆಯೋ ಹಾಗಿಲ್ಲ. ತೆಗೆದ್ರೆ ಧೂಳಿನ ಪ್ರೋಕ್ಷಣೆ ಆರಂಭವಾಗುತ್ತೆ. ಅತಿಯಾದ ಧೂಳಿನಿಂದ ಮಕ್ಕಳು ಅಲರ್ಜಿಯಂತಹ ಸಮಸ್ಯೆಗಳಿಗೆ ಗುರಿಯಾಗಿದ್ದಾರೆ. ಇನ್ನು ಈ ಮಾರ್ಗದಲ್ಲಿ ಬರುವ ವಾಹನಗಳು ಅತಿಯಾಗಿ ಹಾರನ್ ಮಾಡುವುದರಿಂದ ಮಲಗಿದ ಹಸುಗೂಸುಗಳಿಗೆ ನಿದ್ದೆಯೇ ಇಲ್ಲವಾಗಿದೆ. ಒಂದು ಕಡೆ ಧೂಳು, ಮತ್ತೊಂದು ಕಡೆ ಶಬ್ದ ಮಾಲಿನ್ಯದಿಂದ ಕಂಗೆಟ್ಟಿರುವ ಈ ರಸ್ತೆಯ ಅಕ್ಕಪಕ್ಕದ ನಿವಾಸಿಗಳು ಸಮಸ್ಯೆ ಬಗೆಹರಿಸಿ ಅಂತ ಕಂಡವರಿಗೆಲ್ಲ ಕೈ ಮುಗಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಗಿರ್ಜಮ್ಮ ಅಂತ ಸರ್. ನಾವು ಇನ್ನೇನು 5-6 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಈ ಸೌರಂಡಿ ಇಲ್ಲಿನೇ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ಇಲ್ಲ ಅಂತಲ್ಲ, ನೀರು ಇರಲಿಲ್ಲ ಸರ್. ಅವತ್ತು ನಮ್ಮ ಮಗಳಿಗೆ ಡೆಲಿವರಿ ಆಗಿತ್ತು. ಪಕ್ಕದವ್ರು ಏನಾದ್ರು ಪೈಪ್ ಹಾಕೊಳ್ಳಿ ಅಂತ ಹೇಳಿದ್ರು. ಅಷ್ಟಕ್ಕೆ ನಾವು ಒಂಚೂರು ನೀರು ಇರಲಿಲ್ಲ. ಪೈಪ್ ಹಾಕೊಳಕ್ಕೆ ಕೊಟ್ಟರು. ಅಲ್ಲಿಂದ ಅಲ್ಲಿಗೆ ಹಾಕಂದ್ರೆ ಬಸ್ನವ್ರು ಬಂದು ಒಂದು 2 ನಿಮಿಷ ಇರಿ ಸರ್ ಹೋಗವ್ರಿ ಅಂದಂತಗೆ, ಏನು ರೋಡು ನಿಮ್ಮ ಅಪ್ಪಂದ ಹಂಗೆ ಹಿಂಗೆ ಏನು ಮಾಡ್ತೆ. ಅಷ್ಟಕ್ಕೆ ಇವರೆಲ್ಲ ಓಡಿ ಬಂದರು. ಗಾಡಿ ಸ್ಟಾಪ್ ಮಾಡಿಬಿಟ್ಟು ಕೊಡೋಕ್ಕೆ ಬರ್ತಾ ಇದ್ದಾರೆ. ಏನು ನಮ್ಗೆ ಹತ್ತಿಸೇ ಬಿಡ್ತೇವೆ. ಏನು ಮಾಡ್ತೇವೆ, ನಿಮ್ಗೆ ದಮ್ಮಿದ್ರೆ ಹೋಗಿ ಎಲ್ಲಿ ಕೇಳ್ಕೊಬೇಕು, ನಿಲ್ಲಿಸು ಬಸ್ಸ ಅಂದ್ರೆ ಅರ್ಥ ಏನು ಸರ್? ಅಲ್ಲಿಗೆ ದಮ್ಮಿಲ್ದೆ ಸಂಸಾರ ಮಾಡೋಕ್ಕಾಗುತ್ತಾ? ಒಂದು ಡ್ಯೂಟಿಲಿ ಇದ್ಕೊಂಡಾಕೆ ಮಾತೆಲ್ಲ ಆಡ್ಬೋದು ಅವರು. ಹೇಳಿ ಸರ್, ನೀವೀಗ ಸ್ವಲ್ಪ ನೀರಿಗೂ ಪ್ರಾಬ್ಲಮ್ ಏನು ಅಕ್ಕಪಕ್ಕದವ್ರು ಕೊಡ್ತಾರಂತ ನಾವು ಈಸ್ಕೊತೀವಿ. ಅದಕ್ಕೆ ಸ್ವಲ್ಪ ಇರೋಂಥ ತಪ್ಪ ಹೇಳಿ. ವಾರಕ್ಕೊಂದ್ಸರಿನೂ ನೀರು ಬಿಡಲ್ಲ ಸರ್. ಟ್ಯಾಕ್ಟ್ರಲ್ಲಿ 500 ರೂಪಾಯಿ ಕೊಟ್ಟು ಟ್ಯಾಕ್ಟ್ರಿ ಹೊಡೆಸ್ಕೋಬೇಕು. ಎಳೆ ಮಕ್ಕಳು ಕಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಸರ್? ಹೇಳಿ, 1 ತಿಂಗಳು ಪಾಪ ಎಷ್ಟು ರಾತ್ರಿ ಎಲ್ಲ ಮಗಳಿಗೆ ಅಲ್ಲ ಡಸ್ಟ್ ಅಲರ್ಜಿ ಆಗಿ ನಮಗೇನಿಲ್ಲ ಸರ್. ರೋಡ್ ಸಮಸ್ಯೆ ಸರ್. ಬಸ್ಸಿಂದು ಇವಾಗ ರೋಡಲ್ಲೇ
ಇದೆ ಮನೆ ಆರನ್ ಮಾಡ್ಕೊಂಡು ಬಿರ್ನು ಹೋಗ್ತಾ ಇದ್ದಾರೆ. ಬಿರ್ನು ಹೋಗಿದ್ರೆ ಅಲ್ಲಿ ಮಕ್ಕಳಿಗೆಲ್ಲ ಎಷ್ಟು ಅನಾಸ ಪಡ್ತಾರ ಹೇಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸೌಂಡ್ ಪೊಲ್ಯೂಷನ್ ಮತ್ತೆ ಡಸ್ಟ್ ಸರ್. ವಾರಕ್ಕೊಂದ್ಸರಿ ನನ್ನ ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಸರ್. ಯಾವಾಗ್ಲೂ ಸಿರಪ್ಗಳು ಹಾಕ್ಬೇಕು ಮಕ್ಕಳಿಗೆ. ಅವ್ರ ಆರೋಗ್ಯ ಸರ್ ಯಾರನ್ನ ಕೇಳೋದು. ಅದಕ್ಕೋಸ್ಕರ ನಮ್ಗೆ ಈ ರೋಡ್ ಒಂದು ಸರ್ ಕರೆಕ್ಟಾಗಿ ನೀವು ಮಾಡ್ಕೊಟ್ಬಿಟ್ರೆ ಈ ರೋಡ್ ಸಮಸ್ಯೆನ ಪರಿಹಾರ ಮಾಡ್ಕೊಡಿ ಸರ್. ಅಷ್ಟೇ ನಾವು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಕೇಳಿದ್ರಲ್ಲ ಮಕ್ಕಳ ಸ್ಥಿತಿ ಹೇಗಿದೆ ಅನ್ನೋದನ್ನ. ಎಷ್ಟಕ್ಕೂ ಈ ರಸ್ತೆ ನಗರಸಭೆ ಅಭಿವೃದ್ಧಿ ಪಡಿಸಿರೋ ರಸ್ತೆಯಲ್ಲ, ಬದಲಿಗೆ ಲೋಕೋಪಯೋಗಿ ರಸ್ತೆಯಂತೂ ಅಲ್ಲವೇ ಅಲ್ಲ. ಕೇವಲ ಇಲ್ಲಿ ಬಡಾವಣೆ ನಿರ್ಮಾಣ ಮಾಡಿದವರು ಮಾಡಿದ ರಸ್ತೆಯಲ್ಲಿ ಭಾರಿ ವಾಹನಗಳನ್ನ ಬಿಟ್ಟು ಸ್ಥಳೀಯರಿಗೆ ಹಿಂಸೆ ನೀಡಲಾಗುತ್ತಿದೆ. ಈಗ ಈ ರಸ್ತೆಯಲ್ಲಿಯೂ ಬ್ಯಾರಿಕೇಡ್ ಹಾಕಿದ್ದೇ ಆದರೆ ನಂದಿ ಭಾಗಕ್ಕೆ ಬಸ್ ಸಂಚಾರವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಪರ್ಯಾಯ ಮಾರ್ಗ ಹುಡುಕಿ ಸ್ಥಳೀಯರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಪರಿಹಾರ ಮಾರ್ಗ ತೋರಿಸಬೇಕಿದ್ದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನವೇ ಹರಿಸಿಲ್ಲ. ಈ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ರಿಂಗ್ ರೋಡ್ ನಿರ್ಮಾಣ ಮಾಡುವ ಬಗ್ಗೆ ಆಗಿನ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಸ್ತಾಪ ಮಾಡಿದ್ರು. ಹೊರವಸ್ತುಲ ರಸ್ತೆ ನಿರ್ಮಾಣ ಮಾಡಿದ್ದೇ ಆದಲ್ಲಿ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯುತ್ತಿತ್ತ. ಆದರೆ ಸುಧಾಕರ್ ಅವರು ಮಾಜಿಯಾಗಿ ಈಗ ಬಂದಿರೋ ಶಾಸಕರಾದರೂ ಹೊರವಸ್ತುಲ ರಸ್ತೆ ನಿರ್ಮಾಣದ ಬಗ್ಗೆ ಗಮನ ಹರಿಸಿ ನಗರದಲ್ಲಿ ಜನರು ಅನುಭವಿಸುತ್ತಿರುವ ಸಮಸ್ಯೆಯಿಂದ ದೂರ ಮಾಡ್ತಾರಾ ಗೊತ್ತಿಲ್ಲ. ಈವರೆಗೂ ರಸ್ತೆ ಸಮಸ್ಯೆ ಬಗ್ಗೆ ನೋಡಿದ್ರಲ್ಲ, ಇದೀಗ ಚರಂಡಿ ಸಮಸ್ಯೆಗಳ ಬಗ್ಗೆಯೂ ನೋಡೋಣ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಚರಂಡಿ ಸಮಸ್ಯೆ ಎಂಬುದು ಸಾರ್ವತ್ರಿಕ ಸಮಸ್ಯೆಯಾಗಿದೆ. ಅಷ್ಟೇ ಅಲ್ಲ, ಯುಜಿಡಿ ಸಮಸ್ಯೆಯು ನಗರದ ಎಲ್ಲ 31 ವಾರ್ಡ್ಗಳಲ್ಲಿಯೂ ಕಾಡುತ್ತಿದೆ. ನಿಜ. ಆದರೆ ಈ ವಾರ್ಡಿನಲ್ಲಿ ಮಾತ್ರ ಈ 2 ಸಮಸ್ಯೆಗಳು ದುಪ್ಪಟ್ಟಾಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ವಾರ್ಡುಗಳ ಒಳಚರಂಡಿ ನೀರು ಈ ವಾರ್ಡಿನ ಚರಂಡಿಗೆ ಹರಿಯುತ್ತಿದೆ. ಅದೇ ಚರಂಡಿ ಮೂಲಕ ನೇರವಾಗಿ ಕಂದವಾರ ಕೆರೆಗೆ ಹರಿಯುತ್ತಿದೆ. ನಿಮಗೆ ನೆನಪಿರಬಹುದು, ಕಳೆದ ಕೆಲ ತಿಂಗಳ ಹಿಂದೆ ಇದೇ ವಾರ್ಡಿನಲ್ಲಿ ಚರಂಡಿಗೆ ಹರಿಯುತ್ತಿರುವ ಯುಜಿಡಿ ನೀರು ಮತ್ತು ಅದು ನೇರವಾಗಿ ಕಂದವಾರ ಕೆರೆ ಸೇರುತ್ತಿರುವ ಬಗ್ಗೆ ಸಿಟಿವಿ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಇದೇ ವರದಿಯನ್ನ ಇಟ್ಟುಕೊಂಡು ನಗರಸಭಾ ಸದಸ್ಯರು ಬಜೆಟ್ ಸಭೆಯಲ್ಲಿಯೂ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದು ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿದ್ರ. ಆಗ ಜಿಲ್ಲಾಧಿಕಾರಿ PN ರವೀಂದ್ರ ಅವರೇ ಕೆಲವೇ ದಿನಗಳಲ್ಲಿ ಸಮಸ್ಯೆ ಪರಿಹರಿಸುವಂತೆ ಆಯುಕ್ತರಿಗೆ ಸೂಚನೆ ನೀಡಿದ್ರ. ಆದರೆ ಹೀಗೆ ಸೂಚನೆ ನೀಡಿ 4 ತಿಂಗಳೇ ಕಳೆದರೂ ಕೆರೆಗೆ ಹರಿಯುತ್ತಿರುವ ಯುಜಿಡಿ ನೀರು ತಡೆಯಲು ನಗರಸಭೆ ಅಧಿಕಾರಿಗಳು ಮಾತ್ರ ಮುಂದಾಗಿಲ್ಲ. ಈ ಚರಂಡಿಯಲ್ಲಿ ರಭಸವಾಗಿ ಹರಿಯುತ್ತಿರುವುದು ಚರಂಡಿ ನೀರಲ್ಲ, ಬದಲಿಗೆ ಒಳಚರಂಡಿ ನೀರು. ಇನ್ನು ನಗರದಲ್ಲಿರೋ ಸಾರ್ವಜನಿಕ ಜಿಲ್ಲಾಸ್ಪತ್ರೆ ಇದೆಯಲ್ಲ, ಆ ಆಸ್ಪತ್ರೆಯ ತ್ಯಾಜ್ಯ ನೀರು ಕೂಡ ಇದೇ ಚರಂಡಿಗೆ ಹರಿಯುತ್ತಿದ್ದು ಅದು ನೇರವಾಗಿ ಕಂದವಾರ ಕೆರೆಗೆ ಹರಿಯುತ್ತಿದೆ. ಮೊದಲೇ ಹೆಚ್ಚಿನ ವ್ಯಾಲಿ ನೀರಿನಿಂದ ಜನರು ಅನಾರೋಗ್ಯ ಪಾಲಾಗುತ್ತಿದ್ದಾರೆ ಎಂಬ ಆರೋಪಗಳ ಬೆನ್ನಲ್ಲಿಯೇ ಆಸ್ಪತ್ರೆಯ ಮೆಡಿವೇಸ್ಟ್ ತ್ಯಾಜ್ಯ ನೀರು, ಒಳಚರಂಡಿ ತ್ಯಾಜ್ಯ ನೀರು ನೇರವಾಗಿ ಚರಂಡಿ ಮೂಲಕ ಕಂದವಾರ ಕೆರೆಗೆ ಹರಿಯುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಈ ಹಿಂದೆಯೇ ಸಿಟಿವಿ ನಗರಸಭೆ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಇದೇ ವರದಿಯನ್ನ ಇಟ್ಟುಕೊಂಡು ನಗರಸಭೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮೊರೆ ಇಟ್ಟಿದ್ರ. ಜಿಲ್ಲಾಧಿಕಾರಿಗಳೇ ಸೂಚನೆ ನೀಡಿದ್ರು, ತಿಂಗಳುಗಳೇ ಕಳೆದ್ರು ಯುಜಿಡಿ ಸಮಸ್ಯೆ ನಿವಾರಣೆ ಮಾಡಿದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನನ್ನಬೇಕಾ. ಈ ಚರಂಡಿಗೆ ಹೊಂದಿಕೊಂಡೇ ಇರುವ ರಸ್ತೆಯಲ್ಲಿ ದಲಿತ ಕಾಲೋನಿಯ ಮಕ್ಕಳು ಆಟವಾಡ್ತಾರೆ. ಹಾಗೆ ಆಡುತ್ತಾ ಚರಂಡಿಗೂ ಇಳಿಯುವ ಆತಂಕ ಪೋಷಕರನ್ನ ಕಾಡುತ್ತಿದೆ. ಹಾಗಾಗಿಯೇ ಹಲವು ಬಾರಿ ನಗರಸಭೆಗೆ ಈ ಬಗ್ಗೆ ಮನವಿ ಮಾಡಲಾಗಿದೆ. ಆದರೆ ನಗರಸಭೆ ಅಧಿಕಾರಿಗಳಲ್ಲಿ ಮಾತ್ರ ಚಲನೆಯೇ ಇಲ್ಲ. ಎರಡು ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ತುಂಬುತ್ತಿರುವ ಹೆಚ್ಚಿನ ವ್ಯಾಲಿ ನೀರು ಅಂತರ್ಜಲ ಸೇರಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಹಾಗಾಗಿ 3 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕು ಎಂಬ ಬೇಡಿಕೆ ತೀವ್ರವಾಗಿದೆ. ಆದರೆ ಈ ಭಾಗದ ಜನರ ಬೇಡಿಕೆಗೆ ಈವರೆಗೂ ಯಾವುದೇ ಸರ್ಕಾರ ಕ್ಯಾರೆ ಅಂದಿಲ್ಲ. ಇಂತಹ ಅಪಾಯಕಾರಿ ನೀರಿಗೆ ಮತ್ತಷ್ಟು ಅಪಾಯಕಾರಿಯಾಗಿರುವ ಆಸ್ಪತ್ರೆ ತ್ಯಾಜ್ಯ ನೀರು ಮತ್ತು
ಯುಜಿಡಿ ನೀರು ಸೇದಿದ್ರೆ ಆಗುವ ಪರಿಣಾಮಗಳಿಗೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ನಗರಸಭೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಇವರನ್ನ ಎಚ್ಚರಿಸಬೇಕಿದ್ದ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಇದರಿಂದಾಗಿ ಈ ವಾರ್ಡಿನ ಜನತೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಇನ್ನು ಚರಂಡಿಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ಕಿರಿದಾದ ಚರಂಡಿಗಳ ಮೇಲೆ ಸ್ಲ್ಯಾಬ್ ಮುಚ್ಚಿದ ನಿದರ್ಶನವೇ ಈ ವಾರ್ಡಿನಲ್ಲಿ ಇಲ್ಲ. ಹಾಗಾಗಿ ಹೂಳು ತುಂಬಿ ಚರಂಡಿಗಳು ಕಟ್ಟಿಕೊಂಡು ದುರ್ವಾಸನೆ ಬೀರುತ್ತಿದ್ರು ಅದನ್ನ ತೆರವುಗೊಳಿಸುವ ಬಗ್ಗೆ ನಗರಸಭೆ ಗಮನವೇ ಹರಿಸಿಲ್ಲ. ಕಸದ ಸಮಸ್ಯೆಯತ್ತ ನೋಡೋದಾದ್ರೆ ಅದು ಮತ್ತಷ್ಟು ಭಯಂಕರವಾಗಿದೆ. ಎಲ್ಲಿದೆ ನೋಡಿ ಬೀದಿ ನಾಯಿಗಳು ಮಲಗಿ ವಿಶ್ರಾಂತಿ ಪಡೆಯುತ್ತಿರೋ ಕಸದ ರಾಶಿ. ಈ ಕಸದ ರಾಶಿ ಇರುವುದು ಇದೇ ಗಂಗನಮಿದ್ದೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ. ಅದರಲ್ಲೂ ಆಂಜನೇಯ ಸ್ವಾಮಿ ದೇವಾಲಯ ಇದೆಯಲ್ಲ ಅದೇ ವೃತ್ತದಲ್ಲಿ. ಈ ವೃತ್ತ ಈ ಭಾಗದ ಪ್ರಮುಖ ವೃತ್ತ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಇಂತಹ ವೃತ್ತದಲ್ಲಿ ದಿನ ಬೆಳಗಾದ್ರೆ ಕಸ ತಂದು ಹಾಕುವ ನಾಗರಿಕರು ಕೂಡ ಈ ವೃತ್ತಕ್ಕಿಂತ ಹೆಚ್ಚು ಪ್ರಖ್ಯಾತರೇ ಎಂಬುದು ವಿಶೇಷ. ಈ ವೃತ್ತ ಮಾತ್ರವಲ್ಲ, ಈ ನಂದಿ ಮುಖ್ಯ ರಸ್ತೆಯನ್ನೊಮ್ಮೆ ನೋಡಿ. ಮಹೇಶ್ ಅಂತ ವಾರ್ಡ್ ನಂಬರ್ 7 ಇರೋದು. ಮೈಲಪ್ಪನಹಳ್ಳಿ ಮೈನ್ ರೋಡಲ್ಲಿರೋದು. ಇದು ಡೌನಲ್ಲಿದೆ, ಗಂಗಮಿಂದ ಡೌನಲ್ಲಿ. ರಸ್ತೆಯಲ್ಲಿ ರಸ್ತೆ ಮೇಲೆ ಹಾಕ್ತಾರೆ ಕಸನ. ಮತ್ತು ಯು ಜಿ ಡಿ ಪ್ರಾಬ್ಲಮ್ ಇದೆ. ಯು ಜಿ ಡಿ ಎಲ್ಲ ರೋಡ್ ಮೇಲೆ ಬರುತ್ತೆ. ಕೌನ್ಸಿಲರ್ಗೆ ಹೇಳಿದ್ದೀವಿ, MLA ಸಾಹೇಬ್ರಿಗೂ ಹೇಳಿದ್ದೀವಿ, ನಗರಸಭೆಗೂ ಹೇಳಿದ್ದೀವಿ. ಯಾರು ರಿಪ್ಲೈ ಕೊಡ್ತಾಯಿಲ್ಲ. ಸ್ಮೆಲ್ ಜಾಸ್ತಿ ಬರ್ತಾಯಿದೆ, ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಕ್ಲೀನ್ ಇಲ್ಲ, ಚರಂಡಿ ಎಲ್ಲ ಒಂದು ಚೂರು ಕೂಡ ಕ್ಲೀನ್ ಮಾಡಿಲ್ಲ. ಫುಲ್ಲು ಬ್ಲಾಕ್ ಆಗುತ್ತೆ ಯು ಜಿ ಡಿಗಳು. ನೀರೆಲ್ಲ ಆಚೆ ಕಡೆ ಹೋಗ್ತಾ ಇರುತ್ತೆ. ಒಂದು ಲೈಟ್ ಇಲ್ಲ ಸರಿಯಾಗಿ. ಫುಟ್ಪಾತಲ್ಲೆಲ್ಲ ಬರೀ ಗಿಡಗಳೇ ಇದ್ದಾವೆ, ಯಾರೂ ಕ್ಲೀನ್ ಮಾಡ್ತಾಯಿಲ್ಲ. ಒಂದು ಚೂರು ಕ್ಲೀನ್ ಮಾಡಲ್ಲ. ಜನಗಳು ಕಸದ ಗಾಡಿ ಬಂದ್ರೂ ಅದಕ್ಕೆ ಆಗ್ತಾಯಿಲ್ಲ. ನೋಡಿ ಎಲ್ಲ ರೋಡ್ ಮೇಲೇ ಹಾಕ್ತಾರೆ. ತುಂಬ ವಾಸನೆ ಸರ್ ರೋಡಲ್ಲಿ. ಈ ರೋಡಲ್ಲೆಲ್ಲ ಕೇಳೋರೇ ಇಲ್ದಂಗೆ ಆಗೋಗಿದೆ ಈ ರೋಡಲ್ಲೇ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತೊಗೊಬೇಕು. ಕೌನ್ಸಿಲರ್ಗೆ ಹೇಳಿದ್ದೀವಿ, MLA ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ನಗರಸಭೆಯಲ್ಲೂ ಕೂಡ ಹೇಳಿದ್ದೀವಿ. ಅವರು ಇನ್ನು ನೋಡಿ ಬರ್ತೀವಿ, ಇವಾಗ ಹೇಳಿದ್ದೀನಿ ಕಳಿಸ್ತೀನಿ ಅಂತಾರೆ. ಯಾರನ್ನೂ ಕಳಿಸೇ ಇಲ್ಲ ಸರ್. ತುಂಬಾ ಸಮಸ್ಯೆ ಆಗಿದೆ ಸರ್. ಬರೀ ಸ್ಮೆಲ್ಲು, ಇರೋಕ್ಕಾಗಲ್ಲ. ಬರೀ ಗಲೀಜೆಲ್ಲ ಮೇಲೆಯಿಂದ ಸಾಧುಮಠ ಕಡೆಯಿಂದನೂ ನೀರು ಬರುತ್ತೆ. ಮೇಲೆ 5ನೇ ವಾರ್ಡಿಂದ 6ನೇ ವಾರ್ಡು 18ನೇ ವಾರ್ಡು ನೀರೆಲ್ಲ ಈ ಕಡೆನೂ ಬರುತ್ತೆ. ಕೆರೆ ಪಕ್ಕದಲ್ಲಿರೋ ಕಾರಣ ಎಲ್ಲ ನೀರು ಈ ಕಡೆ ಬರುತ್ತೆ. ಡೌನ್ ಇರೋ ಕಾರಣ ಬರೀ ಸ್ಮೆಲ್ ಇದೆ, ಕ್ಲೀನ್ ಮಾಡ್ತಾಯಿಲ್ಲ. ಚರಂಡಿ ಎಲ್ಲ ಬರೀ ಮಣ್ಣು ತುಂಬೋಗಿದೆ. ಅದನ್ನ ಯಾರು ತೆಗೆದೇ ಇಲ್ಲ ಸರ್ ಇವಾಗೂ. ಚರಂಡಿ ಕೂಡ ಫುಲ್ಲು ಡೌನಲ್ಲೇ ಇದೆ. ಯು ಜಿ ಡಿ ನೀರು ಹರಿತಾ ಇದೆ ಸರ್ ರೋಡಲ್ಲಿ. ಯು ಜಿ ಡಿ ನೀರು ಸಲೀಸಾಗಿ ಹೋಗ್ದಿರಾ ರೋಡಲ್ಲಿ ಹರಿತಾ ಇದೆ. ರೋಡ್ ಮೇಲೆ ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ ಸರ್. ಚರಂಡಿಗಳ ಸ್ವಚ್ಛತೆ ಇಲ್ಲ. ಯುಜಿಡಿ ತ್ಯಾಜ್ಯ ಒಂದು ವಾರ್ಡ್ ಮಾತ್ರವಲ್ಲ, 4-5 ವಾರ್ಡ್ಗಳಿಂದ ಇದೇ ವಾರ್ಡಿನ ಚರಂಡಿಗಳ ಮೂಲಕ ಹಾದು ಹೋಗಿ ಕಂದವಾರ ಕೆರೆ ಸೇರುತ್ತಿವೆ. ಇನ್ನು ಕಸದ ರಾಶಿಗಳಿಗೆ ಈ ವಾರ್ಡಿನಲ್ಲಿ ಕೊರತೆಯೇ ಇಲ್ಲ. ಹಾಗಾದ್ರೆ ಇಲ್ಲಿನ ಸಮಸ್ಯೆಗಳು ಎಷ್ಟೇನಾ ಎಂದು ಕೇಳಬೇಡಿ, ಯಾಕೆಂದ್ರೆ ಅತಿ ಮುಖ್ಯ ಸಮಸ್ಯೆಗಳು ಇನ್ನೂ ಇವೆ. ಈವರೆಗೂ ನೀವು ನೋಡಿದ ಸಮಸ್ಯೆಗಳು ಸಹಜ ಸಮಸ್ಯೆಗಳೇ ಆಗಿದ್ರೂ ಈ ವಾರ್ಡಿನಲ್ಲಿ ಸ್ವಲ್ಪ ಹೆಚ್ಚಿಗೆ ಇವೆ ಎನ್ನಬಹುದಾಗಿದ್ದು, ಯಾವುದೇ ವಾರ್ಡಿನಲ್ಲಿ ಇಲ್ಲದ ಸಮಸ್ಯೆಗಳು ಈ ವಾರ್ಡಿನಲ್ಲಿವೆ. ಅವನ ಮುಂದಿನ ಭಾಗದಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 7ನೇ ವಾರ್ಡಿನ ಸಮಸ್ಯೆಗಳನ್ನ. ಈ ವಾರ್ಡಿನಲ್ಲಿ ರಸ್ತೆ ಸಮಸ್ಯೆ ಇದೆ, ಆದರೆ ಪರಿಹಾರವಿಲ್ಲ. ಇನ್ನು ವಾರ್ಡಿನಲ್ಲಿ ಚರಂಡಿ ಸಮಸ್ಯೆ ಇದೆ, ಆದರೆ ಅದಕ್ಕೂ ಪರಿಹಾರವಿಲ್ಲ. ಈ ವಾರ್ಡಿನಲ್ಲಿ UGD ಸಮಸ್ಯೆ ಇದೆ, ಅದು ನಗರದಲ್ಲಿ ಯಾವುದೇ ವಾರ್ಡಿನಲ್ಲಿ ಇಲ್ಲದ ಸಮಸ್ಯೆಯಾಗಿ ಬೃಹದಾಕಾರವಾಗಿದೆ, ಅದಕ್ಕೂ ಪರಿಹಾರ ಇಲ್ಲ. ಕಳೆದ 4 ತಿಂಗಳ ಹಿಂದೆಯೇ
ಸಿಟಿವಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಈವರೆಗೂ ಯುಜಿಡಿ ಸಮಸ್ಯೆ ಪರಿಹಾರ ಮಾಡಲು ಮುಂದಾಗದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಈ ವಾರ್ಡಿನ ಜನತೆಗೆ ಮಾತ್ರವಲ್ಲ, ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರಿಗೂ ತೀವ್ರ ಆಕ್ರೋಶ ಇದೆ. ಸಮರ್ಪಕ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ವಿಫಲವಾಗಿರುವ ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಈಗಲಾದರೂ ಎಚ್ಚೆತ್ತು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಲು ಮುಂದಾಗುವುದಾ ಗೊತ್ತಿಲ್ಲ. ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗೋವರೆಗೂ ನಿಮ್ಮ ಸಿಟಿವಿ ಮಾತ್ರ ಸತತವಾಗಿ ಎಚ್ಚರಿಸುತ್ತಲೇ ಇರುತ್ತದೆ ಎಂದು ಹೇಳಬಹುದಾಗಿದೆ. ಇನ್ನು ಈ ವಾರ್ಡಿನಲ್ಲಿರುವ ಮತ್ತಷ್ಟು ಗಂಭೀರ ಸಮಸ್ಯೆಗಳನ್ನು ನೋಡುವುದಕ್ಕೂ ಮೊದಲು ಮತ್ತೊಂದು ಸಣ್ಣ ವಿರಾಮದ ನಂತರ 7ನೇ ವಾರ್ಡಿನ ಸಮಸ್ಯೆಗಳು ಮುಂದುವರಿಯುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, 4-5 ವಾರ್ಡ್ಗಳ ಯುಜಿಡಿ ನೀರು ಚರಂಡಿಗೆ ಹರಿಯುತ್ತಿದೆ ಎಂದರೆ ಅದು ನಗರಸಭೆ ನಿರ್ಲಕ್ಷ್ಯದ ಪರಮಾವಧಿ. ಅದರಲ್ಲೂ ಸಮಸ್ಯೆ ನಿವಾರಣೆಗಾಗಿ ಸದಸ್ಯರೇ ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದರೆ ಅದು ಖಂಡಿತವಾಗಿಯೂ ಆಡಳಿತ ವೈಫಲ್ಯವೇ ಆಗಿದೆ. ಇನ್ನು ನೇರವಾಗಿ ಕಂದವಾರ ಕೆರೆಗೆ ಈ ಯುಜಿಡಿ ನೀರಿನ ಜೊತೆಗೆ ಆಸ್ಪತ್ರೆಯ ತ್ಯಾಜ್ಯ ನೀರು ಹರಿಯುತ್ತಿದೆ. ಕಳೆದ ಹಲವಾರು ದಿನಗಳಿಂದ ಈ ತ್ಯಾಜ್ಯ ಹರಿಯುತ್ತಿದ್ದರೂ ಅದು ಗಮನಕ್ಕೆ ಬಂದರೂ ನಿವಾರಿಸುವ ಪ್ರಯತ್ನವನ್ನು ಮಾಡದ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಏನಂತ ಕರೆಯಬೇಕು. ಇನ್ನು ಕಸವನ್ನು ಸಿಕ್ಕ ಕಡೆ ರಸ್ತೆಯ ಪಕ್ಕದಲ್ಲಿಯೇ ಹಾಕಲಾಗುತ್ತಿದೆ. ಹಾಗೆ ಕಸ ಹಾಕಬಾರದು. ಬೆಳಿಗ್ಗೆ ಮನೆಯ ಮುಂದೆ ಬರುವ ಕಸ ಸಂಗ್ರಹ ವಾಹನಗಳಿಗೆ ನೀಡಬೇಕು ಎಂದು ಅರಿವು ಮೂಡಿಸಲು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಸಮಯವಿಲ್ಲ. ಹಾಗಾಗಿಯೇ ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ, ಆ ಮಾತು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಏಳಿ ಮಾಡಿಸಿದಂತಿದೆ. ಇನ್ನು ಈ ವಾರ್ಡಿನಲ್ಲಿರುವ ಮತ್ತಷ್ಟು ಗಂಭೀರ ಸಮಸ್ಯೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಶಾಲೆ. ಈ ಶಾಲೆಯನ್ನು ನೋಡಿ, ಹೊಸದಾಗಿ ಲಕ ಅಂತ ಹೊಳೆಯುತ್ತಿದೆಯಲ್ಲ. ಈ ಶಾಲೆ ಕಳೆದ 4 ತಿಂಗಳ ಹಿಂದೆ ಪಾಳು ಬಿದ್ದ ಕಟ್ಟಡವಾಗಿತ್ತು. ಈ ಪಾಳು ಬಿದ್ದ ಕಟ್ಟಡದಲ್ಲಿಯೇ ಶಾಲಾ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಾಗುತ್ತಿತ್ತು.
ಆಗ ಅಪಾಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಎಂದು ಸಿಟಿವಿ ವಿಶೇಷ ವರದಿ ಪ್ರಸಾರ ಮಾಡಿತ. ಕೂಡಲೇ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಈ ನೂತನ ಶಾಲೆಯನ್ನ ನಿರ್ಮಾಣ ಮಾಡಿತ. ಇದೇ ವರ್ಷದ ಶೈಕ್ಷಣಿಕ ವರ್ಷದಿಂದಲೇ ಮಕ್ಕಳು ನೂತನ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಮಾಡಬೇಕಾದರೆ ನಗರಸಭೆ ಅಧಿಕಾರಿಗಳಲ್ಲಿ ಮಾತ್ರ ಚಲನೆಯೇ ಇಲ್ಲ. ಎಷ್ಟು ಬಾರಿ ಸುದ್ದಿ ಮಾಡಿದ್ರೂ ನಗರಸಭೆ ಅಧಿಕಾರಿಗಳು ಮಾತ್ರ ಕ್ಯಾರೇ ಎನ್ನುತ್ತಿಲ್ಲ. ಒಳಚರಂಡಿ, ಕಸ ತೆರವು, ಚರಂಡಿಗಳ ತೆರವಿನ ಬಗ್ಗೆ ಗಮನವೇ ಹರಿಸದ ನಗರಸಭೆ ಅಧಿಕಾರಿಗಳು ಯಾವ ಕೆಲಸ ಮಾಡಲು ನಗರಸಭೆಯಲ್ಲಿದ್ದಾರೆ ಎಂಬುದೇ ಅರ್ಥವಾಗದಂತಾಗಿದೆ. ಮತ್ತೆ ಮತ್ತೆ ಯಾಕೆ ನಗರಸಭೆ ಅಧಿಕಾರಿಗಳನ್ನೇ ಟೀಕೆ ಮಾಡುತ್ತಿದ್ದೇವೆ ಅನ್ನೋ ಸಂಶಯ ನಿಮಗೆ ಕಾಡುತ್ತಿರಬಹುದಾ? ಈಗಾಗಲೇ ನೀವು ನೋಡಿದ ಸಮಸ್ಯೆಗಳ ಜೊತೆಗೆ ಇಲ್ಲಿ ಮತ್ತೊಂದು ಹೊಸ ಸಮಸ್ಯೆಯೂ ಇದೆ ನೋಡಿ. ನೂತನ ಶಾಲಾ ಕಟ್ಟಡ ಇದೆಯಲ್ಲ, ಈ ಕಟ್ಟಡಕ್ಕೆ ಹೊಂದಿಕೊಂಡೇ ಇದೆ ಚರಂಡಿ. ಈ ಚರಂಡಿ ಕಟ್ಟಿಕೊಂಡು ಯಾವ ಕಾಲವಾಗಿತ್ತ? ಸ್ಥಳೀಯರು ಪದೇ ಪದೇ ಮನವಿ ಮಾಡಿದ ಕಾರಣ ಅದು ಹೇಗೋ ಎಚ್ಚೆತ್ತುಕೊಂಡ ನಗರಸಭೆ ಬಂದು ಈ ಚರಂಡಿಗಳಲ್ಲಿ ತುಂಬಿಕೊಂಡ ಹೂಳು ತೆಗೆಯುವ ಕೆಲಸ ಮಾಡಿದೆ. ಹೂಳು ತೆಗೆದ ಮಾತ್ರಕ್ಕೆ ಪಾಪ ಇಲ್ಲಿನ ನಿವಾಸಿಗಳು ಖುಷಿಯಾದ್ರ. ಅಲ್ಲಿಯವರೆಗೂ ಚೆನ್ನಾಗಿಯೇ ಇದೆ. ಆದರೆ ಹಾಗೆ ಹೂಳು ತೆಗೆದ 3 ತಿಂಗಳಾದರೂ ತೆರವುಗೊಳಿಸುವ ಕೆಲಸವನ್ನು ಮಾತ್ರ ನಗರಸಭೆ ಅಧಿಕಾರಿಗಳು ಮಾಡಿಲ್ಲ. ಚರಂಡಿಯಲ್ಲಿ ತುಂಬಿಕೊಂಡಿದ್ದ ಹೂಳು ತೆಗೆದು ಪಕ್ಕದಲ್ಲಿಯೇ ಹಾಕಿ ತಿಂಗಳಾನುಗಟ್ಟಲೆ ಅದನ್ನ ತೆರವು ಮಾಡದ ಕಾರಣ ಮೇಲಿರುವ ಹೂಳು ಒಣಗಿ ಮತ್ತೆ ಚರಂಡಿ ಸೇರುತ್ತಿದೆ. ಈ ಸಮಸ್ಯೆ ಈ ವಾರ್ಡ್ಗೆ ಮಾತ್ರ ಸೀಮಿತವಾಗಿಲ್ಲ. ನಗರದ 31 ವಾರ್ಡ್ಗಳಲ್ಲಿಯೂ ಇರುವ ಚರಂಡಿಗಳಲ್ಲಿ ಹಲವು ಚರಂಡಿಗಳನ್ನ ಮಾತ್ರ ಸ್ವಚ್ಛಗೊಳಿಸಿರುವ ನಗರಸಭೆ ಹಾಗೆ ತೆಗೆದ ಹೂಳನ್ನ ಚರಂಡಿಯ ಮೇಲೆಯೇ ಹಾಕಿಬಿಟ್ಟಿದೆ. ಹಾಗೆ ಬಿಟ್ಟು ತಿಂಗಳುಗಳೇ ಕಳೆದ್ರೂ ಅದನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಮಾತ್ರ ಮುಂದಾಗಿಲ್ಲ. ಶಾಲೆಯ ಪಕ್ಕದಲ್ಲಿಯೇ ಆಳವಾದ ಚರಂಡಿ, ಅದರ ಪಕ್ಕದಲ್ಲಿಯೇ ಹೂಳು ತೆಗೆದು ಹಾಕಿದ ಮಣ್ಣು, ಅದು ಮತ್ತೆ ಚರಂಡಿ ಸೇರುವುದು ಒಂದು ಕಡೆಯಾದರೆ ಈ ಶಾಲೆಗೆ ಬರುವ ಮಕ್ಕಳು ಆಯತಪ್ಪಿ ಚರಂಡಿಗೆ ಬಿದ್ದರೆ ಸ್ಥಿತಿ ಏನು ಎಂಬ ಆತಂಕ ಇಲ್ಲಿನ ಶಾಲಾ ಶಿಕ್ಷಕರಿಗೆ ಮಾತ್ರವಲ್ಲ ಸ್ಥಳೀಯರನ್ನು ಕಾಡುತ್ತಿದೆ. ಬೈಕ್ ಸವಾರನೊಬ್ಬ ಆಯತಪ್ಪಿ ಚರಂಡಿಗೆ ಬಿದ್ದು ಈ ಹಿಂದೆ ಮೃತಪಟ್ಟ ಘಟನೆಯೂ ನಡೆದಿದೆಯಂತೆ. ಇಷ್ಟು ಸಮಸ್ಯೆ ಇದ್ರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ವಿಪರ್ಯಾಸವೇ ಸರಿ. ನಗರದ ಎಲ್ಲ ವಾರ್ಡ್ಗಳಲ್ಲಿಯೂ ತೆಗೆದು ಮೇಲೆ ಹಾಕಿರುವ ಹೂಳು ತೆರವುಗೊಳಿಸುವ ಕೆಲಸವನ್ನ ಆದಷ್ಟು ಬೇಗ ಮಾಡದಿದ್ರೆ ಮಳೆ ಆರಂಭವಾಗಲಿದ್ದು ಆಗ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸರ್ ನಮ್ಮ ಹೆಸರು ಮುನ್ನಾರಾಯಣಪ್ಪ ಅಂತ. ಏನು ಸಮಾಚಾರ ಅಂದರೆ ಈ ನಗರಸಭೆಯವರು ಆ ಚರಂಡಿಗಳು ಅದು ಇದಕ್ಕೆ ಕ್ಲೀನ್ ಮಾಡಬೇಕು ಅಂತ ಒಂದ್ಸಲ ನಾವು ಇದು ಮಾಡಿದ್ವಿ. ಆಗ ಅವ್ರೇನು ಮಾಡಿದ್ರು, ಸರಿ ಮಾಡ್ತೀವಿ ಅಂತೇಳಿ ಬಂದು ಎಲ್ಲ JCB ಎತ್ಕೊಂಡು ಬಂದು ಜಲ್ದಿ ಪಕ್ಕಕ್ಕೆ ಎತ್ತಾಕೆ ಆವಾಗ 3 ತಿಂಗಳಾಗೈತೆ ಅವರು ನಗರಸಭೆಯವರು ಕ್ಲೀನ್ ಮಾಡಿ ಇದುವರೆಗೂ ಅವರು ಪತ್ತೆನೇ ಇಲ್ಲ. ಈ ಕಡೆ ಆ ಕೋಳಿಗಳು ನಾಯಿಗಳು ಬಂದು ಕೆರೆದು ಅದು ತಿರುಗಿ ಚರಂಡಿನಾಗೆ ಬಿದ್ದು ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಬೇರೆ ಐತೆ. ಆ ಮಕ್ಕಳು ಆಡೋ ಒಂದು ಇದರಲ್ಲೇ ಯಾರನ್ನ ಬಿದ್ದೋದ್ರೂ ಕೂಡ ಅದ್ರ ನೋಡೋರೇ ಇಲ್ಲ. ಮೊನ್ನೆ ಹಿಂದೆ ಟೈಮಲ್ಲೇ ಒಬ್ಬ ಚರಂಡಿನಲ್ಲಿ ಅದ್ಯಾರೋ ಒಬ್ಬ ಯುವಕನ ಒಬ್ಬ ಚರಂಡಿನಲ್ಲಿ ಬಿದ್ದು ಸತ್ತೋಗಿ ಹೋಗಿದ್ದ. ಆವಾಗ ತಮಗೆಲ್ರಿಗೂ ಗೊತ್ತಾಗಿರ್ತದೆ. ಆಂಬುಲೆನ್ಸ್ ಬಂದು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ ಎತ್ಕೊಂಡು ಹೋಗಿಲ್ಲ, ಎಲ್ಲ ಇದು ಮಾಡವ್ರೆ. ಅಂಥ ಸಿಚುವೇಶನ್ ಇಟ್ಕೊಂಡು 3 ತಿಂಗಳಾಗೈತೆ ಮೊನ್ನೆತ್ತೆ ಇದುವರೆಗೂ ಅದನ್ನು ಮೊನ್ನೆತ್ತಕ್ಕೆ ಯಾರೂ ಬಂದೇ ಇಲ್ಲ ಸರ್. ಒಂದು ಇದು ಹಾಕಿಲ್ಲ, ಗಂಗನಮಿದ್ದೆ ವಾರ್ಡೆ ಒಂದು ಮುಚ್ಚಳನೂ ಹಾಕಿಲ್ಲ, ಒಂದು ಚರಂಡಿ ಮೇಲೆ ಒಂದು ಕಲ್ಲು ಕೂಡ ಹಾಕಿಲ್ಲ ಇದುವರೆಗೂ ಯಾವುದೂ. ಅವ್ರು ವೈಯಕ್ತಿಕವಾಗಿ ಏನನ್ನ ಒಂದು ಅರ್ಜಿ ಕೊಟ್ಟು ತರಿಸ್ಕೊಂಡು ಹಾಕಿದ್ದಿದ್ರೆ ಅದಕ್ಕೊಂದು ಹೋಯ್ತು, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಸರ್. ಕೇಳಿದ್ರಲ್ಲ ಈ ವ್ಯಕ್ತಿಯ ಆತಂಕವನ್ನ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾಗರಿಕರು ಶಿಕ್ಷೆ ಅನುಭವಿಸುತ್ತಿದ್ದು, ಜಡ್ಡುಗಟ್ಟಿದ ನಗರಸಭೆ ಆಡಳಿತವನ್ನ ಎಚ್ಚರಿಸುವ ಕೆಲಸಕ್ಕೆ ಚುನಾಯಿತ ಜನಪ್ರತಿನಿಧಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಮಳೆ ಬಂದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದು ಸೇರಿದಂತೆ ಇತರೆ ಸಮಸ್ಯೆಗಳು ಎದುರಾದರೆ ಅಧಿಕಾರಿಗಳನ್ನ ಮಾತ್ರವಲ್ಲ
ಚುನಾಯಿತ ಜನಪ್ರತಿನಿಧಿಗಳನ್ನ ಜನರು ಶಪಿಸದೆ ಬಿಡೋದಿಲ್ಲ. ಸಮಸ್ಯೆ ಎದುರಾದಾಗ ಬಂದು ಪರಿಹಾರದ ನಾಟಕವಾಡುವ ಬದಲು ಸಮಸ್ಯೆಯೇ ಎದುರಾಗದಂತೆ ನೋಡಿಕೊಳ್ಳಬೇಕಾದ ಹೊಣೆ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲಿದ್ದು, ಆ ನಿಟ್ಟಿನಲ್ಲಿ ಗಮನ ಹರಿಸುವ ಕೆಲಸಕ್ಕೆ ಈವರೆಗೂ ಯಾರೂ ಮುಂದಾಗಿಲ್ಲ. ಪರಿಣಾಮ ಸಮಸ್ಯೆ ದಿನೇ ದಿನೇ ತೀವ್ರವಾಗುತ್ತಿದೆ. ಇನ್ನು ಪ್ರಮುಖವಾದ ಸಮಸ್ಯೆಗಳತ್ತ ಗಮನ ಹರಿಸೋಣ ಬನ್ನಿ. ಇಲ್ಲಿರೋ ವಸ್ತುಗಳನ್ನ ನೋಡಿ. ಮಕ್ಕಳು ಆಟವಾಡಲು, ಹಿರಿಯರು ವ್ಯಾಯಾಮ ಮಾಡುವ ಉದ್ದೇಶದಿಂದ ನಿರ್ಮಿಸಿರೋ ಈ ಉದ್ಯಾನವನ ಇರೋದಾದರೂ ಎಲ್ಲಿ ಅಂತೀರಾ? ಅದೇ 7ನೇ ವಾರ್ಡಿನಲ್ಲಿ. ಇದು ಮಾತ್ರವಲ್ಲ, ಹಾಗೆಯೇ ಅಕ್ಕಪಕ್ಕ ಗಮನ ಹರಿಸಿ. ಸುಸಜ್ಜಿತವಾದ ಉದ್ಯಾನವನ ಯಾಕೆ ಪಾಳು ಬಿದ್ದಿದೆ ಅನಿಸುತ್ತಿದೆಯೇ? ನಿಜ, ಈ ಉದ್ಯಾನವನವನ್ನ ನಗರಸಭೆ ನಿರ್ಮಾಣ ಮಾಡಿದ್ದಲ್ಲ ಬಿಡಿ. ಖಾಸಗಿ ಬಡಾವಣೆ ಮಾಡುವಾಗ ಆ ಬಡಾವಣೆಯಲ್ಲಿ ಉದ್ಯಾನ, ಸಿಎ ನಿವೇಶನ, ಹೇಗೆ 10 ಹಲವು ಷರತ್ತುಗಳಿತ್ತು ಅಲ್ವೇ? ಆ ಷರತ್ತುಗಳಿಗೆ ಅನುಗುಣವಾಗಿ ಈ ಉದ್ಯಾನ ನಿರ್ಮಾಣ ಮಾಡಲಾಗಿದೆ. ಎಷ್ಟು ಸುಸಜ್ಜಿತ ಉದ್ಯಾನ ಯಾಕೆ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ಅಂದರೆ ಅದಕ್ಕೂ ಒಂದು ಕಾರಣವಿದೆ. ವಿಶಾಲವಾದ ರಸ್ತೆಗಳು, ಸುವಿಶಾಲ ಉದ್ಯಾನ, ವ್ಯಾಯಾಮಕ್ಕೆ ಅಗತ್ಯವಿರುವ ಪರಿಕರಗಳು, ಬೃಹತ್ ಕಟ್ಟಡಗಳು ಎಲ್ಲವೂ ಇದ್ದರೂ ಈ ಬಡಾವಣೆ ಟೈಮೇ ಸರಿಯಿಲ್ಲ ಕಣ್ರಿ. ಅದು ಎಲ್ಲಿ ತಪ್ಪು ನಡೆದಿದೆ ಎಂಬುದು ಗೊತ್ತಿಲ್ಲವಾದರೂ ಈ ಬಡಾವಣೆಯಲ್ಲಿರುವ ಒಂದೇ ಒಂದು ಮನೆಗೂ ಈ ಖಾತೆ ಇಲ್ಲ. ಹಾಗಾಗಿ ಈ ಬಡಾವಣೆಯ ಜನ ನಗರಸಭೆ ತೆರಿಗೆ ಪಾವತಿಸಬೇಕಾದ ಅಗತ್ಯವೂ ಇಲ್ಲವಾಗಿದೆ. ಅದೇ ಕಾರಣಕ್ಕೆ ಒಂದು ಬಡಾವಣೆಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಮೂಲ ಸೌಕರ್ಯಗಳು ಈ ಬಡಾವಣೆಗೆ ಸಿಕ್ಕಿಲ್ಲ. ಯುಜಿಡಿ, ಕುಡಿಯುವ ನೀರು, ರಸ್ತೆ ಸೇರಿದಂತೆ ಯಾವುದೇ ಸೌಕರ್ಯವಿಲ್ಲದೆ ಈ ವಾರ್ಡಿನ ಜನತೆ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಇನ್ನು ಈ ಬಡಾವಣೆಯ ಒಳಚರಂಡಿ ನೀರನ್ನು ಚರಂಡಿಗೆ ಬಿಡಲಾಗುತ್ತಿದ್ದು, ಅದು ನೇರವಾಗಿ ಕಂದವಾರ ಕೆರೆ ಸೇರುತ್ತಿದೆ. ಈ ಬಡಾವಣೆ ನಿಯಮಗಳನ್ನು ಉಲ್ಲಂಘಿಸಿದರೆ ಅದಕ್ಕೆ ದಂಡ ವಿಧಿಸಿಯೋ ಮತ್ತೊಂದು ಮಾರ್ಗದಲ್ಲಿಯೋ ಸರಿಪಡಿಸಿ ಅದನ್ನ ಕಾನೂನು ವ್ಯಾಪ್ತಿಗೆ ತಂದಿದ್ರೆ ನಗರಸಭೆಗೂ ಆದಾಯ ಹೆಚ್ಚುತ್ತಿತ್ತು. ಹೆಸರು ಸತೀಶ್, ನಗರಸಭೆ ಸದಸ್ಯರು. ಫಸ್ಟ್ನೇದು ನಮ್ಮ 7ನೇ ವಾರ್ಡಿನ ಮತದಾರ ಬಂಧುಗಳಿಗೆಲ್ಲ ನಾನು ನಮಸ್ಕಾರ. ನಾನು ಫಸ್ಟ್ ಸಲ ಸೋತಿದ್ದೆ. ಇವಾಗ 2ನೇ ಬಾರಿ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ 7ನೇ ವಾರ್ಡಿನ ಮತದಾರ ಬಂಧುಗಳೆಲ್ಲನೂ ನನ್ನ ಒಳ್ಳೆಯವರು ಅಂತೇಳಿ ಆಯ್ಕೆ ಮಾಡಿ, ನನ್ನ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ ಒಳ್ಳೆ ಕೆಲಸ ಏನು ಅನ್ನೋದು ನಾನು ಮಾಡಿರೋದು ನಮ್ಮ ಜನಕ್ಕೆ ಮತದಾರ ಬಂಧುಗಳಿಗೆ ಗೊತ್ತಾಗಬೇಕು. ನಾನು ಗೆದ್ದು ಸರ್ಕಾರ ಡಾಕ್ಟರ್ ಸುಧಾಕರಣ್ಣನವರಿದ್ದರು. ಕಾಂಗ್ರೆಸ್ಸಲ್ಲಿ ಗೆದ್ದು ಹೋದಾಗ ಯಾರು ಕಾಂಗ್ರೆಸ್ ಅವರು ಕೇಳೋರೇ ಇರಲಿಲ್ಲ. ಆಮೇಲೆ ನಮ್ಮ ಡಾಕ್ಟರ್ ಸುಧಾಕರಣ್ಣನವರು ಅಧಿಕಾರದಲ್ಲಿದ್ದಾಗ ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರು ಅಧ್ಯಕ್ಷರಾಗಿದ್ದರು. ಹೋಗಿ ಅಧ್ಯಕ್ಷರ ಹತ್ರ, ಅಧ್ಯಕ್ಷರೇ ನಮ್ಮ ವಾರ್ಡು ಡೆವಲಪ್ ಆಗಬೇಕು, ನನಗೆ ನೀವು ಸಹಾಯ ಮಾಡಬೇಕು, ನನ್ನ ವಾರ್ಡಲ್ಲಿ ಎಲ್ಲ SC/ST ಜನಾಂಗ ಇರೋದು ಅಂತ ಕೇಳಿದ್ದಕ್ಕೆ, ಆಯಿತು ಪಾಪ ನಿಮ್ಗೇನು ಕೆಲಸ ಬೇಕೋ ನಿನ್ನ ವಾರ್ಡ್ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ, ಫಸ್ಟು ಮೈಪ್ನಳ್ಳಿ ರೋಡು ಡಾಕ್ಟರ್ ಸುಧಾಕರಣ್ಣ ಅನ್ನದಾನದಲ್ಲಿ 85 ಲಕ್ಷ ಹಾಕಿ ಫುಲ್ಲು ರೋಡ್ ಮಾಡಿಸಿದ್ದಾರೆ. ನೈಟು ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲ ಗುಣಿಗಳು ನೀರು ತುಂಬಿಕೊಂಡು ಏನು ಒಂದು ಪೇಷಂಟ್ ಹೋಗೋಕ್ಕಾಗ್ತಾಯಿಲ್ಲ, ಆ ಥರ ಇತ್ತು. CC ರೋಡು, ಕಾಂಕ್ರೀಟ್ ರೋಡು, ಅರ್ಧಡಿ 6 ಇಂಚು ರೋಡು, ಕಾಂಕ್ರೀಟ್ ರೋಡು. ಸುಮಾರು ಗೋಲ್ಡನ್ ಗ್ರೀನ್ ಸ್ಕೂಲಿಂದ ಹಿಡಿದು ಮೈಪ್ನಳ್ಳಿ ಇದು ಗ್ಯಾಸ್ ಆಫೀಸ್ವರೆಗೂ ಹಾಕ್ಸಿರೋದು ಫಸ್ಟು ನನ್ನ ರೋಡು ನಾನು ಆಯ್ಕೆ ಆದಮೇಲೆ. 2ನೇದು ಬಂದು ಇವಾಗ ಸರ್ಕಾರಿ ಶಾಲೆ 24 ಲಕ್ಷ ವೆಚ್ಚದಲ್ಲಿ ನಮ್ಮ ಡಾಕ್ಟರ್ ಸುಧಾಕರಣ್ಣ ಅನ್ನದಾನ ಬಿಟ್ಟಿರೋದು. ಆಮೇಲೆ 2ನೇದು ಬಂದು ಅಂಗನವಾಡಿ. ಫಸ್ಟು ಸೋರ್ತಾಯಿತ್ತು ಅಂಗನವಾಡಿ, ಅದನ್ನೆಲ್ಲ ಡೆಮಾಲೇಷನ್ ಮಾಡಿಸಿದ್ವಿ. ಡೆಮಾಲೇಷನ್ ಮಾಡಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ನನಗೆ ಆಗದಿರೋರು, ಕಿಡಿಗೇಡಿಗಿರೋರು ಬಂದುಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿದ್ರು. ಬೇರೆಯವ್ರನ್ನ ಎತ್ಕಟ್ಬಿಟ್ಟು ಅದು ಬಂದು ಅದು ಜಾಗ ನಮ್ಮದು,
ಅಂತೇಳ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಕೇಸ್ ಹಾಕಿ ಇವಾಗೂ ಕೇಸ್ ನಡೀತಾ ಇದೆ ಸ್ವಾಮಿ. ಅದು ಕೇಸ್ ನಡೆದ್ಬಿಟ್ಟು ಆಮೇಲೆ ನಾನು ಹೋಗಿ ಕೇಸ್ಗೆಲ್ಲ ಓಡಾಡಿ ಸ್ಟೇ ತಂದಿದ್ದರು. ಸ್ಟೇ ತಂದು ವೆಕೆಟ್ ಮಾಡಿ ಇವಾಗೂ ಕೋರ್ಟ್ಗೆ ಹೋಗ್ತಾಯಿದ್ದೀನಿ. ನನ್ನ ಮೇಲೆ FIR ಎಲ್ಲ ಮಾಡಿಸಿದ್ರು. ಇವಾಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲ ಫುಲ್ ಫಿನಿಶಿಂಗ್ ಆಗಿದೆ. ಇನ್ನೇನು ಶೀಘ್ರದಲ್ಲಿ ನಾನು ಓಪನ್ ಮಾಡ್ತೀನಿ. ಮಕ್ಕಳಿಗೆ ಪಾಪ ಇದು ಬಾಡಿಗೆ ಮನೆಯಲ್ಲಿದ್ದರು. ಬಾಡಿಗೆ ಮನೆಯಲ್ಲಿದ್ದು ಜಾಸ್ತಿ ಇಬ್ಬಂದಿ ಆಗ್ತಾಯಿತ್ತು. ಇವಾಗ ಬಂದು ಹೊಸ ಅಂಗನವಾಡಿ ಮಾಡಿಸಿದ್ದೀನಿ. ಅದನ್ನು ಮಾಡಿಸಿದ್ದೀನಿ. ಅಂಗನವಾಡಿ, ಸರ್ಕಾರಿ ಶಾಲೆ, ಆಮೇಲೆ ದೇವಸ್ಥಾನಗಳಿಗೆ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಗಂಗನಮಿದ್ದಿಯಲ್ಲಿ 4 ಲಕ್ಷ ಕೊಟ್ಟಿದ್ದಾರೆ. ನಿಮ್ಮಾಕಲ್ಕುಂಟೆ ಶನಿಮಹಾತ್ಮ ದೇವಸ್ಥಾನಕ್ಕೆ 3 ಲಕ್ಷ ಕೊಟ್ಟಿದ್ದಾರೆ. ಎಲ್ಲ ಅನ್ನದಾನ ನಾನು ಹೋಗಿರೋದಕ್ಕೆ ಗೆದ್ದು ಆ ಕಡೆ ಹೋಗಿರೋದಕ್ಕೆ ಅವರು ನನಗೆ ಸಹಾಯ ಮಾಡಿ ನೀನು ವಾರ್ಡ್ ಚೆನ್ನಾಗಿರಲಿ ಅಂತ ಸಹಾಯ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಗರ ಠಾಣೆಯಿಂದ 2 ಕೋಟಿ ಅನ್ನದಾನ ಕೊಟ್ಟಿದ್ದಾರೆ ನನಗೆ. 2 ಕೋಟಿ ಅನ್ನದಾನ ಕೊಟ್ಟು ಇವಾಗ ಗಂಗನಮಿದ್ದಿಯಲ್ಲಿ ಸಮಾಧಿಗಳ ರಸ್ತೆ ಅಂತಿದೆ, ಅದನ್ನು ಟೆಂಡರ್ ಕೂಡ ಮಾಡಿದ್ದಾರೆ. ಎಲ್ಲ ರೋಡೆಲ್ಲ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು. ಅದು ಕೆಲಸ ಅದನ್ನು ಸ್ಟಾರ್ಟ್ ಆಗುತ್ತೆ. ಸುಮಾರು ಅಂದರೆ 60 ಲಕ್ಷ ವೆಚ್ಚದಲ್ಲಿ ಸುಮಾರು ಇಲ್ಲಿ ಗ್ಯಾಸ್ ಆಫೀಸ್ ಕಡೆಯಿಂದ ಹಿಡಿದು ಲಾಸ್ಟು ಮುನೇಶ್ವರ ದೇವಸ್ಥಾನದವರೆಗೂ ಸಮಾಧಿಗಳು ರಸ್ತೆ ಅಂತೇಳ್ಬಿಟ್ಟು ಅದನ್ನು ಸಮಾಧಿಗಳವರೆಗೂ ರಸ್ತೆ CC ರಸ್ತೆ ಅದನ್ನು ಮಾಡ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಸಿದ್ದೀವಿ. ಅದನ್ನು ಕೆಲಸ ಮಾಡ್ತಾರೆ. ಆಮೇಲೆ ಇದು ಸ್ಲಮ್ ಬೋರ್ಡಿಂದ ಮನೆಗಳು ಸರ್ 80 ಮನೆ ಕೊಟ್ಟರು ಸರ್ ನನಗೆ. 80 ಮನೆ ಕೊಟ್ಟು ಇವಾಗ ಕರೆಕ್ಟಾಗಿ 40 ಮನೆ ಸ್ಟಾರ್ಟ್ ಮಾಡಿಸಿದ್ದೀನಿ. 40 ಮನೆ ಗಂಗನಮಿದ್ದಿ ನಿಮ್ಮಾಕಲ್ಕುಂಟೆ 40 ಮನೆ ಇವಾಗ ಕಟ್ಟಿದ್ದೀವಿ. ಆಲ್ರೆಡಿ ಕಟ್ಟಿ ಮೋಲ್ಡ್ ಹಾಕಿ ಕೆಲಸ ಸ್ಟಾರ್ಟ್ ಆಗ್ತಾಯಿದೆ, ನಡೀತಾ ಇದೆ ಸರ್. ಅದಾಗಿದೆ. ಬೋರ್ವೈಲು ಟೋಟಲ್ ಗಂಗನಮಿದ್ದಿಯಲ್ಲಿ 4 ಬೋರ್ವೈಲ್ಗೂ 4 ಹೊಸ ಮೋಟ್ರುಗಳು ಬಿಡಿಸಿದ್ದೀನಿ, ಹೊಸ ಪೈಪುಗಳು ಬಿಡಿಸಿದ್ದೀನಿ. ನಿಮ್ಮಾಕಲ್ಕುಂಟೆಯಲ್ಲಿ 2 ಬೋರ್ವೈಲ್ ಇದೆ. ಆ 2 ಬೋರ್ವೈಲನ್ನು ಹೊಸ ಮೋಟ್ರುಗಳು ಬಿಡಿಸಿ ಹೊಸ ಪೈಪುಗಳು ಬಿಟ್ಟಿದ್ದೀನಿ. ನೀರಿಗೆ ನನಗೇನು ತೊಂದರೆ ಇಲ್ಲ. ಬಟ್ ಈಜುಡಿ ಪ್ರಾಬ್ಲಮ್ ನಂದಿದೆ ಸರ್. ಈಜುಡಿ ಪ್ರಾಬ್ಲಮ್ ಸರ್. 3-4 ವಾರ್ಡು ಇದು ಜಿಲ್ಲಾ ಹಾಸ್ಪಿಟ್ಲಿಂದ ನಮಗೆ ಈಜುಡಿ ನೀರೆಲ್ಲ ಬರೋದು ಸರ್. ನನ್ನ ವಾರ್ಡಲ್ಲೇ ಬರೋದು, ಮೈಪ್ನಳ್ಳಿ ರೋಡಿಂದನೇ ಬರೋದು. ಅದು ಜನಸಂಖ್ಯೆ ಆಧಾರ ಮೇಲೆಯಿಂದ ಮಾಡಬೇಕಾಗಿತ್ತು. 1 ಅಡಿ 2 ಅಡಿ ಪೈಪ್ ಹಾಕಬೇಕಾಗಿತ್ತು, ದೊಡ್ಡ ಪೈಪು. ಅಂಥದ್ದು ಎತ್ಕೊಂಡೋಗಿ 6 ಇಂಚ್ ಪೈಪ್ ಹಾಕಿದ್ದಾರೆ ಸರ್. 6 ಇಂಚ್ ಪೈಪ್ ಹಾಕಿರೋದ್ರಿಂದ ಎಲ್ಲಂದರೆ ಅಲ್ಲಿ ಕಿತ್ಕೊತಾ ಇರುತ್ತೆ, ಫುಲ್ಲು ತುಂಬೋಗುತ್ತೆ ಸರ್. ಇದು ಜಿಲ್ಲಾ ಹಾಸ್ಪಿಟ್ಲಿಂದ ಬರೋದಲ್ವ ಸರ್. ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ ಆಗಿ ಈಜುಡಿದು ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಂದು. ಅದೊಂದು ದಯವಿಟ್ಟು ನಾನು ಆಲ್ಗೂ ನಾನು ಲೆಟ್ರ್ ಕೂಡ DC ಕೊಟ್ಟಿದ್ದೀನಿ. ದೊಡ್ಡ ಪೈಪು ಅಳವಡಿಸಬೇಕು ಅಂತೇಳಿ ಪೈಪ್ಗಳು ಕೂಡ ತಂದು ಹಾಕ್ಸಿದ್ದೆ ನಾನು. ಆಮೇಲೆ ನಮ್ಮ ನಗರಸಭೆ ಪೌರಾಯುಕ್ತರಿಗೂ ಕಮಿಷನರ್ಗೂ ತಿಳಿಸಿದ್ದೀನಿ, ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಅವರು ಕ್ರಮ ಕೈಗೊಳ್ಳಬೇಕು, ಅದನ್ನ ಶೀಘ್ರದಲ್ಲಿ ಕೆಲಸ ಮಾಡಬೇಕಂತ ಕೂಡ ನಾನು ಮನವಿ ಮಾಡಿದ್ದೀನಿ ಸರ್. ಚರಂಡಿಯಲ್ಲಿ ಏನಿರ್ತಾಯಿಲ್ಲ ಸರ್, ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದೀನಿ ಸರ್. ಅದು ಕ್ಲಿಯರ್ ಮಾಡಿಸಿದ್ವಿ. ಬಟ್ ಏನಂದರೆ ಅದು ಎಲ್ಲಂದ್ರೆ ಕಿತ್ಕೊಳ್ಳೋಕೆ ಕಾರಣ ಚಿಕ್ಕ ಪೈಪ್ ಹಾಕಿದ್ದಾರೆ ಸರ್. 6 ಇಂಚ್ ಪೈಪ್ ಹಾಕಿದ್ದಾರೆ. 6 ಇಂಚ್ ಪೈಪ್ ಹಾಕಿದ್ರಿಂದ ತೊಂದರೆ ಆಗ್ತಾಯಿದೆ ಸರ್. ಅದು ಸರ್ ಎಲ್ಲ ಮಾಡಿಸಿದ್ದೀನಿ ಸರ್. ಚರಂಡಿಗಳೆಲ್ಲ ಇದೆ, ಎಲ್ಲ ಕ್ಲೀನ್ ಮಾಡಿಸ್ತೀನಿ. ಡೈಲಿ ಒಬ್ಬರನ್ನ ಹಾಕ್ಬಿಟ್ಟಿದ್ದೀನಿ ನನ್ನ ವಾರ್ಡ್ಗೆ. ಡೈಲಿ ಬಂದು ಕೆಲಸ ಮಾಡ್ತಾರೆ. ಡೈಲಿ ಗಂಗನಮಿದ್ದಿ 2 ದಿನ, ನಿಮ್ಮಾಕಲ್ಕುಂಟೆ 2 ದಿನ, ಆ ಥರ ಡೈಲಿ ಒಬ್ಬರು ನಿಕ್ಕಿದ್ದೀನಿ ಸರ್. ಇಲ್ಲ ಸರ್, ಅದನ್ನೇನಾಗಿದೆ ಅಂದರೆ ಮೊನ್ನೆ ಒಂದು ಸ್ವಲ್ಪ ಫಂಕ್ಷನ್ಗಳೆಲ್ಲ ಇತ್ತು, DC ಫಂಕ್ಷನ್, ಅದೆಲ್ಲ DC ಆಫೀಸಲ್ಲಿ ಅದು ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ತಡೆಯಾಗಿದೆ. ಅದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮಾತ್ರನೇ ಎತ್ತಕ್ಕಾಗೋದು, ಹಂಗೆ ಹಸೆದು ಎತ್ತಕ್ಕಾಗಲ್ಲ. ಇಲ್ಲಿ ನಡೆದಿರುವ ತಪ್ಪು ತಿದ್ದುವ ಕೆಲಸವೂ ಆಗಿಲ್ಲ. ಅದರಿಂದ ನಗರಸಭೆ ಆದಾಯಕ್ಕೆ ಪೆಟ್ಟು ಬೀಳುವ ಜೊತೆಗೆ ಕಂದವಾರ ಕೆರೆ ಕಲುಷಿತದಲ್ಲಿ ಈ ಬಡಾವಣೆಯ ಪಾಲು ಸೇರಿಕೊಂಡಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಿರುವ ಎಡವಟ್ಟುಗಳಿಂದ ಜನರು ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನು ಈ ವಾರ್ಡಿನಲ್ಲಿ ಆಗಿರುವ ಒಂದೇ ಒಂದು ಉತ್ತಮ ಕೆಲಸವೆಂದರೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆಗಳು ಮಂಜೂರಾಗಿರುವುದು. 7ನೇ ವಾರ್ಡ್ ಒಂದಕ್ಕೆ ಮಾತ್ರ ಬರೋಬ್ಬರಿ 80 ಮನೆಗಳು ಮಂಜೂರಾಗಿವೆ. ಈಗಾಗಲೇ 40 ಮನೆಗಳು ನಿರ್ಮಾಣ ಹಂತದಲ್ಲಿದ್ದು ಉಳಿದ 40 ಮನೆಗಳ ನಿರ್ಮಾಣ ಕಾಮಗಾರಿ ಆರಂಭವಾಗಬೇಕಿದೆ. ರಾಜ್ಯ ಸರ್ಕಾರದಿಂದ ಒಂದು ಮನೆಯೂ ಮಂಜೂರಾಗದೇ ಇದ್ರೂ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಅತಿ ಹೆಚ್ಚು ಮನೆಗಳು ಮಂಜೂರಾಗಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಸೂರು ಕಲ್ಪಿಸುವ ಕೆಲಸವಾಗುತ್ತಿದೆ. ಇಲ್ಲಿ ಕಾಣ್ತಾ ಇರೋ ಈ ಶಾಲೆ ಇದೇ 7ನೇ ವಾರ್ಡಿನಲ್ಲಿರೋ ಮತ್ತೊಂದು ಸುಸಜ್ಜಿತ ಸರ್ಕಾರಿ ಶಾಲೆ. ನಿಮ್ಮಾಕಲಕುಂಟೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಶಾಲೆ
ಕೊಳಚೆ ಪ್ರದೇಶದ ಜನರಿಗೆ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿದೆ. ಇನ್ನು ಇದೇ ನಿಮ್ಮಾಕಲಕುಂಟೆ ಪ್ರದೇಶದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವೂ ಇದೆ. ಅಂದರೆ ಇಲ್ಲಿ ಹೈನುಗಾರಿಕೆಯೂ ಇದೆ ಎಂದು ಅರ್ಥ. ಆದರೆ ದನ ಸಾಕುತ್ತಿರುವವರು ಅವುಗಳನ್ನ ಅಂಗನವಾಡಿಯ ಪಕ್ಕದಲ್ಲಿಯೇ ಕಟ್ಟುವುದರಿಂದ ಅಲ್ಲಿ ಅಸ್ವಚ್ಛತೆ ಕಾಣುತ್ತಿದೆ. ಅಂಗನವಾಡಿಗೆ ಬರುವುದು ಬಡ ಮಕ್ಕಳು ಮತ್ತು ಅಳಿಯ ಮಕ್ಕಳೇ ಆಗಿದ್ದು, ಅಂತಹ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಲು ಅರಿವು ಮೂಡಿಸಬೇಕಿದ್ದ ಸಂಬಂಧಿಸಿದ ಅಧಿಕಾರಿಗಳು ಅತ್ತ ಗಮನ ಹರಿಸದ ಕಾರಣ ಅಸ್ವಚ್ಛತೆಯಲ್ಲಿಯೇ ಮಕ್ಕಳು ಕಲಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಟ್ಟಿನಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿ ಎಂದು ಹಾರೈಸುವ ಜೊತೆಗೆ ನಗರಸಭೆ ಅಧಿಕಾರಿಗಳ ಜಾಣ ನಿದ್ದೆ ಮುಂದುವರಿದರೆ ಅವರನ್ನ ಎಚ್ಚರಿಸಿ ಕರ್ತವ್ಯಕ್ಕೆ ಹಚ್ಚುವ ಕೆಲಸವನ್ನ ಸಿಟಿವಿ ಮಾಡಲಿದೆ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಗಂಗನಮಿದ್ದೆಯಲ್ಲಿ ರಸ್ತೆ ಸಮಸ್ಯೆಯೊಂದಿಗೆ ಆರಂಭವಾದ ಇಂದಿನ ವಾರ್ಡ್ ಪ್ರಾಬ್ಲಮ್ ಡಿವೈನ್ ಸಿಟಿಯಲ್ಲಿರುವ ಸಮಸ್ಯೆಗಳೊಂದಿಗೆ ಮುಕ್ತಾಯವಾಗಿದೆ. ಇಲ್ಲಿರುವ ಪ್ರತಿ ಸಮಸ್ಯೆಯೂ ಬಗೆಹರಿಸಲು ಸಾಧ್ಯ ಇರುವ ಸಮಸ್ಯೆಗಳೇ ಆಗಿವೆ. ಆದರೆ ಅವುಗಳನ್ನು ಪರಿಹರಿಸಬೇಕು ಎಂಬ ಬದ್ಧತೆ ನಗರಸಭೆ ಅಧಿಕಾರಿಗಳಿಗೆ ಇಲ್ಲದಿರುವುದೇ ಸಮಸ್ಯೆ ಮುಂದುವರಿಯಲು ಕಾರಣ. ಹಾಗಾದರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿಯಲಿದೆಯಾ ಅಥವಾ ಈಗಲಾದರೂ ಎಚ್ಚೆತ್ತು ಜನರ ಸಮಸ್ಯೆಗಳತ್ತ ಗಮನ ಹರಿಸುತ್ತಾರಾ ಗೊತ್ತಿಲ್ಲ. ಆದರೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದಿದ್ದರೆ ಸಿಟಿವಿ ಎಚ್ಚರಿಸುವ ಕೆಲಸವನ್ನು ನಿರಂತರವಾಗಿ ಮಾಡುವುದರಲ್ಲಿ ಅನುಮಾನವಿಲ್ಲ. ಮುಖ್ಯವಾಗಿ ತೆಗೆದಿರುವ ಚರಂಡಿಗಳ ಕಸ ತೆರವುಗೊಳಿಸುವುದು, ಕೆರೆಗೆ ಹರಿಯುತ್ತಿರುವ ಯುಜಿಡಿ ತ್ಯಾಜ್ಯ ತಡೆಯುವ ಕೆಲಸವನ್ನು ನಗರಸಭೆ ಅಧಿಕಾರಿಗಳು ತುರ್ತಾಗಿ ಮಾಡಬೇಕಿದೆ. ಈ ಯುಜಿಡಿ ಸಮಸ್ಯೆ ನಿವಾರಿಸುವಲ್ಲಿ ಈಗಾಗಲೇ ತಡ ಮಾಡಿರುವ ಅಧಿಕಾರಿಗಳು ತುರ್ತಾಗಿ ನಿವಾರಣೆಗೆ ಮುಂದಾಗದಿದ್ದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನವನ್ನು ಸಿಟಿವಿ ಮಾಡಲಿದೆ ಎಂದು ಹೇಳುತ್ತಾ ಇಂದಿನ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.